ನಮಸ್ಕಾರ, ನಿಮ್ಮ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ಕಲಿಕೆ, ತಿಳುವಳಿಕೆ, ಪರಿಹಾರ ಸಿಗಬೇಕಾದ್ರೆ ಒಂದು ಒಳ್ಳೆ ಚರ್ಚೆಯಿಂದ ಮಾತ್ರ ಸಾಧ್ಯ. ಒಂದು ಒಳ್ಳೆ ಚರ್ಚೆ ಯಾವಾಗ ಆಗುತ್ತೆ ಅಂದ್ರೆ ಜನಕೇಂದ್ರಿತ ಅರ್ಥಪೂರ್ಣ ಪ್ರಶ್ನೆಗಳನ್ನ ಕೇಳಿ ಆ ಚರ್ಚೆಯನ್ನು ಹುಟ್ಟಾಕ್ದಾಗ. ಆ ಉದ್ದೇಶದ ಜೊತೆ ನಿಮ್ಮ ಮುಂದೆ ನಾನು ತಂದಿದ್ದೀನಿ ವಿಶೇಷ ಚರ್ಚೆ ಕಾರ್ಯಕ್ರಮ ಟು ದ ಪಾಯಿಂಟ್. ಸ್ವಾಗತ ನಿಮಗೆ ಟು ದ ಪಾಯಿಂಟ್ಗೆ. ಇವತ್ತಿನ ಚರ್ಚೆಯ ವಿಷಯ ಬಹು ಆಯಾಮ ಬೇಗುದಿ. ಅಂದ್ರೆ ಒಂದು ಕಡೆ ತ್ಯಾಪೆ ಹಚ್ಚಕ್ ಹೋದ್ರೆ ಇನ್ನೊಂದು ಕಡೆ ಬಿಚ್ಕೋತಿದೆ. ಆ ರೀತಿ ಇದೆ ಪರಿಸ್ಥಿತಿ. ಯಾರ್ಯಾರಿಗೆ ಬೇಸರ ಆಯ್ತು, ಯಾರ್ಯಾರಿಗೆ ಶಮನ ಮಾಡೋದು. ಬಹು ಆಯಾಮದ ಬೇಗುದಿ ಹೇಗಿದೆ ಅಂದ್ರೆ, ಒಂದು ಕಡೆ ಖಾತೆ ಕೊಟ್ಟೋರ್ಗೆ ಇಲ್ಲಿವರೆಗೂ ಯಾರ್ಯಾರನ್ನ ನೀವು ಮಿನಿಸ್ಟರ್ ಮಾಡ್ಕೊಂಡಿದ್ದೀರಿ ಅವ್ರದ್ದೊಂದು ಸಮಸ್ಯೆ, ಖಾತೆ ನಮ್ಗೆ ಯಾವ್ದು ಸಿಗುತ್ತೋ ಏನೋ ಅಂತ. ಆಗದೆ ಇದ್ದವ್ರಿಗೆ ನಾವು ಆಗ್ಲಿಲ್ವಲ್ಲ ಅನ್ನೋ ಸಮಸ್ಯೆ, ಪಟ್ಟಿನಲ್ಲೂ ಬರ್ಲಿಲ್ವಲ್ಲ ಅನ್ನೋ ಸಮಸ್ಯೆ. ಹೀಗೆ ಬಹು ಆಯಾಮದ ಬೇಗುದಿಯನ್ನ ನಿಭಾಯಿಸುವಂತ ತಲೆನೋವು ಇವತ್ತು ಸರ್ಕಾರದ ಮುಂದಿದೆ, ಮುಖ್ಯಮಂತ್ರಿಗಳ ಮುಂದಿದೆ. ಈ ಬಹು ಆಯಾಮದ ಬೇಗುದಿಯ ದೃಶ್ಯಗಳನ್ನ ನಾವು ನೋಡೋದಾದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಇವತ್ತು ಸಾಕಷ್ಟು ಕಡೆ KPCC ಮುಖ್ಯ ಕಚೇರಿ, ನಗರದ ಬೇರೆ ಬೇರೆ ಭಾಗಗಳಲ್ಲಿ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಮ್ಮ ತಮ್ಮ ನಾಯಕರ ಪ್ರಾತಿನಿಧ್ಯ ಸಂಪುಟದಲ್ಲಿ ಆಗಲಿಲ್ಲ, ತಮ್ಮ ಜಿಲ್ಲೆಯ ಪ್ರಾತಿನಿಧ್ಯ ಸಂಪುಟದಲ್ಲಿ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಪ್ರತಿಭಟನೆಗಳನ್ನ ಮಾಡಿರೋದನ್ನ ನಾವು ಕಂಡಿದ್ದೀವಿ. ನಿಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ಗೋಪಾಲ್ ಕೃಷ್ಣ ಅವರ ಬೆಂಬಲಿಗರು ಚಿತ್ರದುರ್ಗದಲ್ಲಿ, ಮೊಳಕಾಲ್ಮೂರು ಶಾಸಕರಾದ ಗೋಪಾಲ್ ಕೃಷ್ಣ ಅವರು, ಅವರ ಬೆಂಬಲಿಗರು ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಮಾಡಿದ್ರೆ, ಬೆಂಗಳೂರಿನ ಹೃದಯ ಭಾಗ ಆಗಿರುವಂತಹ ಬ್ರಿಗೇಡ್ ರೋಡ್ ನಲ್ಲಿ NA ಹ್ಯಾರಿಸ್ ಅವ್ರ ಪರ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆ ಮಾಡಲಾಯಿತು. ಇನ್ನ ಪ್ರಿಯಾ ಕೃಷ್ಣ ಅವರ ಬೆಂಬಲಿಗರು ಒಂದು ರೀತಿ KPCC ಮುಖ್ಯ ಕಚೇರಿಯನ್ನ ಇವತ್ತು ಹೈಜಾಕ್ ಮಾಡ್ಕೊಂಡು ಬಿಟ್ಟಿದ್ರು. ಅಲ್ಲಿ ನಡೀತಿದ್ದಂತ ಒಂದು ಪಕ್ಷದ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಕಂಪ್ಲೀಟ್ಲಿ ಟೇಕ್ ಓವರ್ ಮಾಡಿ ಅವರ ಅಸಮಾಧಾನವನ್ನ ಇವತ್ತು ಹೊರಹಾಕಿದ್ದಾರೆ. ಹೀಗೆ ಬಹು ಆಯಾಮ, ಬಹು ಲೊಕೇಶನ್, ಬಹು ಜಿಲ್ಲೆಗಳು, ಬಹು ನಿರೀಕ್ಷಿತ ಅಭ್ಯರ್ಥಿಗಳ ಹೆಸರು ಸಂಪುಟ ಪಟ್ಟಿಯಲ್ಲಿ ಸೇರದೇ ಇರೋದು ಈ ಬಹು ಆಯಾಮ ಬೇಗುದಿಗೆ ಕಾರಣವಾಗಿದೆ. ಇದನ್ನ ಇತ್ಯರ್ಥ ಪಡಿಸುವಂತ ಜವಾಬ್ದಾರಿ ರಾಜ್ಯ ನಾಯಕತ್ವದ ಮೇಲೆ ಎಷ್ಟಿದೆಯೋ ಹೈಕಮಾಂಡ್ ಮೇಲೂ ಅಷ್ಟೇ ಇದೆ ಅನ್ನೋ ಒಂದು ಚರ್ಚೆ ಇವತ್ತು ಕಾಂಗ್ರೆಸ್ಸಿನ ಪಡಸಾಲೆನಲ್ಲಿ ನಡೀತಿರುವಂಥದ್ದು. ಕೇವಲ ಅಸಮಾಧಾನಿತರ ಪಟ್ಟಿಯನ್ನ ತರಿಸ್ಕೊಂಡ್ರೆ ಸಾಲೋದಿಲ್ಲ, ಒಂದು ಮಾತುಕತೆಯ ಪ್ರಕ್ರಿಯೆಯನ್ನ ಶುರು ಮಾಡಿ ಅಂತ ಕೂಡ ಸಲಹೆಗಳನ್ನ ಕೊಡಲಾಗಿದೆ. ಮುಖ್ಯಮಂತ್ರಿಗಳು ತಮ್ಮದೇ ಆದ ಸ್ಟೈಲಲ್ಲಿ ನಿನ್ನೆನೂ ಹೇಳಿದ್ರು, ಇವತ್ತು ಅದನ್ನ ಮತ್ತೊಮ್ಮೆ ಹೇಳಿದ್ದಾರೆ. ಯಾರು ನಮಗೆ ರಾಜೀನಾಮೆಯ ಬೆದರಿಕೆಯನ್ನ ಹಾಕ್ತಿರಿ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ರಾಜಕೀಯದಲ್ಲಿ ರಾಜೀನಾಮೆ ಅನ್ನೋದು ಸರ್ವೇ ಸಾಮಾನ್ಯ. ಅದು ಈ ಥರದ ಪರಿಸ್ಥಿತಿಯಲ್ಲಿ ನಿರಾಸೆ, ದುಃಖ, ಬೇಸರ ಇದು ಆಗೋದು ಸಹಜ ಕೂಡ. ಮತ್ತೆ ಎಲ್ರೂ ಮಂತ್ರಿ ಮಾಡಕ್ ಆಗೋದಿಲ್ಲ. ಜಾಗ ಇರೋದು 34, ಆಲ್ರೆಡಿ ಅಲ್ಲಿ 14 ಫಿಲ್ ಆಗಿದೆ. ಇನ್ನು ಉಳಿದಿರೋದು 20, ಅದರಲ್ಲಿ 19 ಮಂತ್ರಿಗಳನ್ನ ಈಗಾಗಲೇ ಪದಗ್ರಹಣ ಮಾಡ್ಕೊಂಡಿದ್ದಾರೆ. ಖಾತೆ ಹಂಚಿಕೆ ಒಂದು ಬಾಕಿ ಇದೆ. ಇನ್ನ ಖಾತೆದೊಂದು ಸಮಸ್ಯೆ. ಈಗ ನಿಮಗೆ ಗೊತ್ತಿರೋ ಹಾಗೆ 14 ಖಾತೆಗಳನ್ನ ಕೊಡಲಾಗಿದೆ ಆಲ್ರೆಡಿ ಇರುವಂತ ಸಚಿವರಲ್ಲಿ. ಈಗ ಹೊಸದಾಗಿ ಪದಗ್ರಹಣ ಅಥವಾ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರುವಂತವ್ರು, ಅವ್ರಿಗಿನ್ನೂ ಖಾತೆ ಹಂಚಿಕೆ ಆಗ್ಬೇಕಾಗಿದೆ. ಮುಂದಿನ ಆಯಾಮದ ಬೇಗುದಿ ಇಲ್ಲಿಂದ ಬರುತ್ತಾ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಅಂದ್ರೆ ಇನ್ನ 22 ಖಾತೆಗಳು ಬಾಕಿ ಇದೆ ಹಂಚಲಿಕ್ಕೆ. ಇನ್ನ 22 ಪೋರ್ಟ್ಫೋಲಿಯೋಸ್ ಹಂಚೋದಕ್ಕೆ ಬಾಕಿ ಇದೆ. ಆದ್ರೆ ನೀವು ಹೇಳ್ಬೋದು ಇದ್ರಲ್ಲಿ ಬೇಗುದಿ ಹೇಗಾಗ್ತದೆ? 19 ಆಕಾಂಕ್ಷಿಗಳಿದ್ದಾರೆ ಅಥವಾ ಸಚಿವರಿದ್ದಾರೆ, ಅವರಿಗೆ 22 ಹಂಚಬೇಕು, ಇದ್ರಲ್ಲಿ ಬೇಗುದಿ ಹೇಗಾಗ್ತದೆ? ಬೇಗುದಿ ಯಾಕೆ ಆಗ್ತದೆ ಅಂದ್ರೆ, ನೀವೆಲ್ಲಿ ನೋಡ್ತಿರ್ಬೋದು ಕೆಲವೊಂದೆಲ್ಲ ಜವಳಿ ಖಾತೆ, ಈ ಬೇರೆ ಪೌರಾಡಳಿತ, ಈ ತರದೆಲ್ಲ ಕೆಲವೊಂದಷ್ಟು ಖಾತೆಗಳು ಜನ ಅದನ್ನ ಅಷ್ಟು ಉತ್ಸಾಹದಿಂದ ಅದನ್ನ ಕೇಳೋದು ಇಲ್ಲ, ಅದನ್ನ ಸ್ವೀಕರಿಸೋದು ಇಲ್ಲ. ಆದ್ರೆ ಈ 22 ಖಾತೆಗಳ ಪೈಕಿ ಒಂದು 10 ಖಾತೆಗಳಿದೆ. ಇದನ್ನ ನಾವು ಪವರ್ ಖಾತೆ ಅಂತ ಕರಿಬೋದಪ್ಪ. ಈಗಾಗಲೇ ಇರುವಂತ ಬಹುತೇಕ ಮೇಜರ್ ಪೋರ್ಟ್ಫೋಲಿಯೋಗಳನ್ನ ಮುಖ್ಯಮಂತ್ರಿಗಳು ಮೊದಲನೇ ಸಂಪುಟದಲ್ಲೇನೆ ಆಗೋಗಿದೆ. ಅದು PWD ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಜಲಸಂಪನ್ಮೂಲ ಆಗಿರ್ಬೋದು, ಹೀಗೆ ಗೃಹ ಆಗಿದೆ, IT BT ಇದನ್ನೆಲ್ಲ ಹಂಚಾಗೋಗಿದೆ. ಹಾಗಾಗಿ ಉಳಿದಿರುವಂತಹ 22 ಖಾತೆಗಳ ಪೈಕಿ 10 ಖಾತೆಗಳು ಮಾತ್ರ ಪವರ್ ಖಾತೆ ಅಂತ ನಾವು ಕರಿಬಹುದು. ಆ ಪವರ್ ಖಾತೆಯ ಪಟ್ಟಿಯನ್ನ ನಾವು ನೋಡೋದಾದ್ರೆ ಅದರಲ್ಲಿ ಶಿಕ್ಷಣ ಅಂತ ತಗೊಂಡಾಗ ಪ್ರಾಥಮಿಕ ಮತ್ತೆ ಉನ್ನತ ಶಿಕ್ಷಣ 2 ಬರುತ್ತೆ, ಕೃಷಿ ಬರುತ್ತೆ, ಲೇಬರ್ ಕಾರ್ಮಿಕ ಇಲಾಖೆ ಬರುತ್ತೆ. ನಾವು ತೋರಿಸ್ಬೋದಾ ಇಲ್ಲಿ?
ಸಹಕಾರ ಬರುತ್ತೆ, ಸಣ್ಣ ನೀರಾವರಿ ಇಲಾಖೆ, ಅರಣ್ಯ ಮತ್ತೆ ಪರಿಸರ, ಅಬಕಾರಿ, ಈ ಎಲ್ಲ ಇಲಾಖೆಗಳ ಮೇಲೆ ಒಂದು ರೀತಿ ಕಣ್ಣಿರುತ್ತೆ ಅಂತ ನಾವು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಖಾತೆಗಳ ಮೇಲೆ ಕಣ್ಣಿರುವಂತ ಈ 19 ಅಭ್ಯರ್ಥಿಗಳು ಈಗಾಗಲೇ ತಮ್ಮದೇ ಆದ ರೀತಿಯಲ್ಲಿ ಸಣ್ಣ ಪುಟ್ಟ ಲಾಬಿಗಳು ಶುರು ಮಾಡಿಬಿಟ್ಟಿದ್ದಾರೆ. ನಮಗಿದೆ ಮಾಹಿತಿ. ಯಾರು ಮಾಧ್ಯಮಗಳ ಮುಂದೆ ಇವತ್ತು ಹೇಳ್ತಿದ್ದಾರೆ ಜನರು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ, ನಮ್ಗೆ ಅಷ್ಟೇ ಖುಷಿ, ಯಾವುದೇ ಖಾತೆ ಬಂದ್ರು ಕೆಲಸ ಮಾಡ್ತೀವಿ ಅಂತ, ಅವರೂ ಕೂಡ ನಮಗೆ ಒಂದು ಪ್ರಬಲವಾದ ಒಂದು ಖಾತೆ ಸಿಗಲಿ ಅನ್ನೋ ನಿರೀಕ್ಷೆಯಲ್ಲೇ ಇದ್ದಾರೆ. ಅದರಲ್ಲೂ ಕೆಲವರು ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಜನರ ಮಧ್ಯೆ ಹೋಗಿ ಕೆಲಸ ಮಾಡಕ್ಕಾಗುವಂತ ಖಾತೆಗಳು ಯಾವ್ಯಾವು? ಕೃಷಿ, ಸಮಾಜ ಕಲ್ಯಾಣ, ಶಿಕ್ಷಣ ಕೂಡ, ಈ ತರದ ಲೇಬರ್, ಕಾರ್ಮಿಕರ ಖಾತೆ ಆಗಿರ್ಬೋದು, ಈ ತರದ ಖಾತೆಗಳ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಇಷ್ಟೆಲ್ಲ ಬೇಗುದಿ ಆಗ್ತಿದೆ, ಮತ್ತೊಂದಷ್ಟು ಬೇಗುದಿ ಆಗೋದು ಬಾಕಿ ಇದೆ. ಈ ಬಹು ಆಯಾಮದ ಬೇಗುದಿಯ ವಾತಾವರಣದಲ್ಲಿ ಒಂದು ರೀತಿ ಬ್ಯಾಕ್ ರೂಮ್ ಎಫರ್ಟ್ಸ್ ಶುರು ಆಗಿದೆಯಾ ಅಂತ ಈ ಒಂದು ಫೋಟೋವನ್ನ ನೀವು ಗಮನಿಸಿದ್ರೆ, ಇವತ್ತು ಈಗಾಗಲೇ ನೀವು ನೋಡಿದಿರಿ, ಕೃಷ್ಣಪ್ಪ ಮತ್ತೆ ಅವರ ಪುತ್ರ ಪ್ರಿಯಾ ಕೃಷ್ಣ ಅವರ ಪರವಾಗಿ ಬಹಳ ಒಂದು ತೀವ್ರವಾದ ಗಂಭೀರವಾದ ಪ್ರತಿಭಟನೆನ ಕೆಪಿಸಿಸಿ ಮುಖ್ಯ ಕಚೇರಿ ಮುಂದೆನೆ ನಡೆಸ್ಬಿಡ್ಲಾಯ್ತು. ಸಂದೇಶ ಬಹಳ ಸ್ಪಷ್ಟ ಇತ್ತು. ನಾಕಾರ್ಬಾರಿ ಸಚಿವರಾಗಿದ್ದೀರಿ, ಇನ್ನು ಹಿರಿಯರಿದ್ದೀರಿ, ಬೆಂಗಳೂರಿಗೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ನೋಡಿದ್ರೆ ಹಿರಿಯರಿದ್ದೀರಿ, ಪಕ್ಷಕ್ಕೆ ಕೊಡುಗೆ ಇದೆ, ಪಕ್ಷದ ಪ್ರತಿ ನಿಷ್ಠೆಯನ್ನ ದಶಕಗಳ ನಿಮ್ಮ ಅಸೋಸಿಯೇಷನ್ ಮೂಲಕ ನೀವು ಸಾಬೀತುಪಡಿಸಿದಿರಿ. ಇಷ್ಟಾದ್ರೂ ಯಾವ ಮಾನದಂಡದ ಆಧಾರದ ಮೇಲೆ ಇವ್ರಿಗೆ ಸಚಿವ ಸ್ಥಾನವನ್ನ ತಪ್ಪಿಸಲಾಯ್ತು ಅನ್ನೋ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಆದ್ರೆ ಈಗಾಗಲೇ ಅವ್ರನ್ನ ಸಮಾಧಾನ ಪಡಿಸುವಂತ ಒಂದು ಪ್ರಯತ್ನ ಶುರು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಿದ್ದೀರಿ, ನೂತನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತ HC ಬಾಲಕೃಷ್ಣ ಅವರು, ಚಲುವರಾಯಸ್ವಾಮಿ ಅವರು, ಮದ್ದೂರಿನ ಶಾಸಕರಾದ ಉದಯ್ ಅವ್ರ ಜೊತೆ ಕೃಷ್ಣಪ್ಪ ಅವ್ರನ್ನ ಭೇಟಿಯಾಗಿ ಇವತ್ತು ಮಾತುಕತೆ ನಡೆಸಿದ್ದಾರೆ. ನಮಗಿರೋ ಮಾಹಿತಿ, ಬಹುಶಃ ನಾಳೆ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಕೂಡ ವಿಜಯನಗರಕ್ಕೆ ಕೃಷ್ಣಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರಿಗೆ ಸಮಾಧಾನ ಪಡಿಸುವಂತ ಪ್ರಯತ್ನದಲ್ಲಿ ಅವರು ಕೂಡ ತಮ್ಮ ಪಾತ್ರವನ್ನ ನಿಭಾಯಿಸ್ತಾರೆ ಅನ್ನೋ ಒಂದು ಮಾಹಿತಿ ನಮ್ಮ ಬಳಿ ಇದೆ. ಈಗ ನಾ ಹೇಳ್ದಂಗೆ ಒಂದು ಚರ್ಚೆ ಅರ್ಥಪೂರ್ಣವಾಗಿ ಆಗ್ಬೇಕು ಅಂದ್ರೆ ಒಂದು ವಿಸ್ತೃತವಾಗಿದ್ರೂ ಚರ್ಚೆಯ ವ್ಯಾಪ್ತಿ ನಿರ್ಧಾರ ಆಗ್ಬೇಕಲ್ಲ. ಆ ವ್ಯಾಪ್ತಿನ ನಿರ್ಧಾರ ಮಾಡುವಂತ ಪ್ರಮುಖ ಪ್ರಶ್ನೆಗಳು, ಈ ವಿಷಯದ ವಿಸ್ತಾರವನ್ನ ನಿರ್ದಿಷ್ಟ ರೂಪದಲ್ಲಿ ಕಟ್ಟಿಡುವಂತ ಚೌಕಟ್ಟು, ಆ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಈ ಅಸಮಾಧಾನಿತರ ಪ್ರತಿಭಟನೆಯ ಉದ್ದೇಶ ಕೇವಲ ಅಥವಾ ಕಾರಣ ನಿರಾಸೆಯ ಅಥವಾ ಬೇರೆ ಲೆಕ್ಕಾಚಾರ ಇದೆಯಾ? ಈಗಾಗಲೇ ಕೆಲವರು ವಿಶ್ಲೇಷಣೆ ಮಾಡ್ತಿರೋರು ಹೇಳ್ತಿದ್ದಾರೆ, ಯಾರ್ಯಾರು ಪ್ರತಿಭಟನೆ ಮಾಡ್ತಿದಾರೋ ಕೆಲವ್ರಿಗೆ ಒಂದು ಬಲಿಷ್ಠವಾದ ಪ್ರಬಲವಾದ ನಿಗಮ ಮಂಡಳಿ ಅಧ್ಯಕ್ಷತೆ ಯಾರು ಸಿಗ್ಲಿ ಅನ್ನೋ ಕಾರಣಕ್ಕೆ ಇವತ್ತೇನೆ ಬಹಳ ತೀವ್ರವಾಗಿ, ಬಹಳ ಸೀರಿಯಸ್ ಆಗಿ ಏರ್ ಧ್ವನಿಯಲ್ಲಿ ಪ್ರತಿಭಟನೆಯನ್ನ ಮಾಡಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಯಾಕೆಂದ್ರೆ ಅವರ ಬಾರ್ಗೇನಿಂಗ್ ಪವರ್ ಅನ್ನ ಹೆಚ್ಚಿಸ್ಕೋಬೇಕು ಅವರು, ಆ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆ ಅಂತ ಹೇಳ್ತಿದ್ದಾರೆ. ಮುಂದೆ ರಾಜೀನಾಮೆ ಬೆದರಿಕೆಯನ್ನ CM DKC ಸ್ಟೈಲ್ ನಲ್ಲೇ ನಿರ್ವಹಣೆ ಮಾಡಿಬಿಟ್ರೆ ಅದನ್ನ ನಿಭಾಯಿಸ್ಬೋದಾ ಅಥವಾ ಸಂವೇದನಾ ಸೂತ್ರ ಅನುಸರಿಸಬೇಕಾ? ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ, ಯಾರು ಕರ್ನಾಟಕ ರಾಜಕಾರಣವನ್ನ ಫಾಲೋ ಮಾಡ್ತೀರಿ, DK ಶಿವಕುಮಾರ್ ಅವ್ರದ್ದು ತಮ್ಮದೇ ಆದ ಒಂದು ಸ್ಟೈಲ್ ಇದೆ. ನಿನ್ನೆ ಕೂಡ ಆ ಸ್ಟೈಲ್ನ ಅವರು ಪ್ರದರ್ಶಿಸಿದ್ದಾರೆ. ಅದಕ್ಕೆ ಹಿಂಜರಿಕೆ ಏನಿಲ್ಲ. ರಾಜೀನಾಮೆ ಕೊಡ್ತಾರೆ ಅಂದ್ರೆ 2 ನಿಮಿಷದಲ್ಲಿ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋ ಮಾತನ್ನ ಅವ್ರು ನಿನ್ನೆನೂ ಹೇಳಿದ್ದಾರೆ, ಇವತ್ತು ಕೂಡ ಹೇಳಿದ್ದಾರೆ. ಆದ್ರೆ ಕೆಲವರು ಅವರ ಪಕ್ಷದಲ್ಲೇ ಇರುವಂತ ಅವರ ಸಹೋದ್ಯೋಗಿಗಳು ಅವ್ರು ಹೇಳ್ತಾರೆ, ಇಲ್ಲ ನೀವು ಈ ತರ ಮಾಡಬಾರ್ದು, ಕರೆದು ಮಾತಾಡಿ ಸಮಾಧಾನ ಪಡಿಸ್ಬೇಕು, ಹಾಗೆ ಹೀಗೆ ಅಂತ. ಸಂಖ್ಯಾಬಲ ಇದೆ ರೀ, ಯಾಕೆ ತಲೆ ಕೆಡಿಸ್ಕೋಬೇಕು? 5 ಜನ ನೀವು ಬಂಡಾಯ ಹೇಳ್ತೀರಾ, ರಾಜೀನಾಮೆ ಕೊಡ್ತೀರಾ, 136ರಿಂದ 126 ಬರ್ತೀವಿ, ಇನ್ನೂ ಕಂಫರ್ಟಬಲ್ ಮೆಜಾರಿಟಿ ಇದೆ, ವೈ ಶುಡ್ ಐ ಕೇರ್ ಅನ್ನೋ ಒಂದು DK ಶಿವಕುಮಾರ್ ಅವರ ಸ್ಟೈಲ್ ಇಲ್ಲಿ ವರ್ಕ್ ಆಗುತ್ತಾ? ಪ್ರಶ್ನೆ. ಮೂರನೇದು, ಇನ್ನ ಜಾತಿ ಮತ್ತು ಮುಂತಾದ ಅಂಶಗಳ ಸಮತೋಲನವನ್ನ ಸ್ಥಾಪಿಸುವಂತ ಭರದಲ್ಲಿ ಆಕಾಂಕ್ಷೆಗಳ ಸಮತೋಲನ ಮರೆತು ಬಿಡ್ತಾ ಹೈಕಮಾಂಡ್. ಈಗ ವಿಶ್ಲೇಷಣೆ ಮಾಡೋರು ಬಹಳ ಚೆನ್ನಾಗಿ ಹೇಳ್ತಿದ್ದಾರೆ, ಹೇಗೆ ಅವರು ಒಂದು ಸಮೀಕ್ಷೆಯ ಆಧಾರದ ಮೇಲೆ, ಆ ಸಮೀಕ್ಷೆಯಲ್ಲಿ ಕಂಡು ಬಂದಂತ ಜನಸಂಖ್ಯೆಯ ಆಧಾರದ ಮೇಲೆ ಪ್ರಾತಿನಿಧ್ಯವನ್ನ ಗುರುತಿಸಿ ಇಲ್ಲಿ ನಿಯೋಜಿಸಿದ್ದಾರೆ ಅಂತ. SC ಸಮುದಾಯದಿಂದ ಎಷ್ಟು ಜನ ಬಂದ್ರು, ST ಸಮುದಾಯದಿಂದ, OBC ಇಂದ, ಮೈನಾರಿಟಿಯಿಂದ ಹೇಗೆ ಅವರು ಆಯ್ಕೆ ಮಾಡಿದ್ದಾರೆ ಅಭ್ಯರ್ಥಿಗಳನ್ನ ಸಮುದಾಯವಾರು, ಕಾಸ್ಟ್ ವೈಸ್ ಅನ್ನೋದನ್ನ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಿದ್ದಾರೆ ಇವತ್ತು. ಆ ಒಂದು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಆಕಾಂಕ್ಷಿಗಳಿದ್ರಲ್ಲ ಇವರೆಲ್ಲ, ಹಿರಿತನಕ್ಕಾಗಿ ನಾವು 6 ಬಾರಿ MLA, ನಾವು 8 ಬಾರಿ MLA, ಪಕ್ಷ ನಿಷ್ಠೆ, ಇದನ್ನೆಲ್ಲ ಮರ್ತು ಬಿಡ್ತಾ ಹೈಕಮಾಂಡ್ ಅನ್ನೋದು ಮತ್ತೊಂದು ಪ್ರಶ್ನೆ.
ಇಷ್ಟೆಲ್ಲ ಬೆಳವಣಿಗೆ ನಡುವೆ ರಾಜ್ಯಕ್ಕಾಗಿ ತಮ್ಮ ರಾಜಕೀಯಕ್ಕಾಗಿ ವಿರೋಧ ಪಕ್ಷದ ನಡೆ ಮತ್ತೆ ನಿಲುವೇನು? ಅಂದ್ರೆ ಆಡಳಿತ ಒಂದ್ ರೀತಿ ಕುಂಠಿತ ಆಗ್ಲಿಲ್ವಾ? ಅಷ್ಟಕ್ಕೂ ನಾವು ಹೇಳೋದೇನು ಅಂದ್ರೆ ಯಡಿಯೂರಪ್ಪನವ್ರನ್ನ ಮೋರ್ ದೆನ್ 1 ಮಂತ್ ಒಬ್ಬರನ್ನೇ ಇಟ್ಟು 1 ಮ್ಯಾನ್ ಕ್ಯಾಬಿನೆಟ್ ಆಗಿ ಸರ್ಕಾರ ನಡೆಸ್ಲಿಕ್ಕೆ ಅವತ್ತು ಕಾಂಗ್ರೆಸ್ ಬಿಟ್ಟಿರ್ಲಿಲ್ವಾ? ಇವತ್ತು ಬಿಜೆಪಿ ಬಿಡ್ಬೇಕಾ? ನಾನು ನಿನ್ ಬೆನ್ ಕೆರಿತೀನಿ, ನೀನು ನನ್ನ ಬೆನ್ ಕೆರಿ ಅನ್ನೋ ಒಂದು ವ್ಯವಸ್ಥೆ ಆಗ್ಬಿಟ್ಟಿದ್ಯಾ ರಾಜ್ಯ ರಾಜಕಾರಣದಲ್ಲಿ. ನಾವು ನೀವು ಕೇಳ್ಬೇಕಲ್ರಿ, ಆಡಳಿತ ಬೇಕಾಗಿರೋದು ನಮಗೆ. ಸೊ ಈ ಪ್ರಶ್ನೆ ಕೇಳ್ತೀನಿ, ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನನ್ನ ಜೊತೆ ಇದ್ದಾರೆ ಕಾಂಗ್ರೆಸ್ಸಿನ ವಕ್ತಾರರು. ನಮಸ್ಕಾರ ಫೌಜ್ದಾರ್ ಅವರೇ, ಸ್ವಾಗತ ನಿಮ್ಗೆ. ನಮಸ್ಕಾರ. JDS ನ ವಕ್ತಾರರಾದ ನಾಗೇಂದ್ರ ಅವರಿದ್ದಾರೆ, ಹಿರಿಯ ಪತ್ರಕರ್ತರು ವಿನಾಯಕ್ ಭಟ್ ಅವರಿದ್ದಾರೆ. ನಮಸ್ಕಾರ ವಿನಾಯಕ್ ಭಟ್. ಇನ್ನ ಬಿಜೆಪಿಯ ವಕ್ತಾರರಾದ ಗೋವಿಂದ ರಾಜು ಅವರಿದ್ದಾರೆ. ನಮಸ್ಕಾರ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ ನಿಮ್ಮ ಸಮಯಕ್ಕಾಗಿ. ಭಟ್ರಿಂದಾನೇ ಶುರು ಮಾಡೋಣ ಅಂತ. ಅಂದ್ರೆ ಈ ರೀತಿ ಆಗೋದಾಗ ಭಟ್ರೆ, ನಾನು ಬರ್ತೀನಿ. 4 ಪ್ರಶ್ನೆ ಏನ್ ಕೇಳಿದೆ ಅದರ ವ್ಯಾಪ್ತಿಯಲ್ಲೇ ಮತ್ತೊಂದು ಪ್ರಶ್ನೆ ಇದೆ. ಈ ರೀತಿಯ ಒಂದು ಡಿಲೇಡ್ ಸೊಲ್ಯೂಷನ್ 3-4 ದಿನ ನಡೀತದೆ ಈ ತರ ಅಂದಾಗ ಇದು ಬಲಹೀನ ಅಂತ ಯಾರನ್ನು ತೋರಿಸ್ತದೆ? ರಾಜ್ಯ ನಾಯಕತ್ವನ ಅಥವಾ ಹೈಕಮಾಂಡ್? ನನಗನ್ಸೋದು ರಾಜ್ಯದ ರಾಜಕೀಯ ಪರಿಸ್ಥಿತಿನೇ ಹಿಂಗಾಗ್ಬಿಟ್ಟಿದೆ ಅಂತ. ಈಗ ನಾವು ಪತ್ರಕರ್ತರಾಗಿ ಬೇರೆ ಬೇರೆ ರಾಜ್ಯದ ಈ ಥರ ಡೆವಲಪ್ಮೆಂಟ್ಗಳನ್ನು ನಾವು ಸ್ವಲ್ಪ ಕಡಿಮೆ ನೋಡ್ತೀವಿ. ಈಗ ತೆಲಂಗಾಣದಲ್ಲಿ ಹೊಸ ಗೌರ್ಮೆಂಟ್ ಬಂತು. ಹೊಸ ಗೌರ್ಮೆಂಟ್ ಬಂದಾಗ ಅಲ್ಲಿಷ್ಟು ಗಲಾಟೆ ಆಗಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಪ್ರತಿ ಸರಿ ಹೊಸ ಸರ್ಕಾರ ಬಂದಾಗ ಸಚಿವ ಸಂಪುಟ ಪುನಾರಚನೆ ಆಗ್ಬೇಕಾದ್ರೆ, ಸಚಿವರು ಆಗ್ಬೇಕಾದ್ರೆ, ಆಮೇಲೆ ನಿಗಮ ಮಂಡಳಿ ಅಧ್ಯಕ್ಷರನ್ನು ಮಾಡ್ಬೇಕಾದ್ರೆ ಎಲ್ಲ ಅಸಮಾಧಾನ ಗಲಾಟೆಗಳೇ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ. ಪಾರ್ಟಿ ಯಾವ್ದಾರ ಪಾರ್ಟಿ ಬರಲಿ ಗಲಾಟೆ ಜಾಸ್ತಿನೇ. ಅಂದರೆ ಅವ್ರಿಗೆಲ್ರಿಗೂ ನನಗೆ ಸಿಕ್ಕಿಲ್ಲ ಈ ಥರದ್ದು ತುಂಬ ಜಾಸ್ತಿ. ಎಲ್ಲರೂ ಈಗ ಇಷ್ಟು ಗಲಾಟೆ ಮಾಡೋದು ಯಾವುದಕ್ಕೋಸ್ಕರ? ಜನರ ಹಿತಕ್ಕೋಸ್ಕರ ಇವ್ರು ಯಾರು ಗಲಾಟೆ ಮಾಡ್ತಾ ಇದ್ದಾರೆ? ಯಾರೂ ಇಲ್ಲ. ಎಲ್ಲ ಅವರವರ ಅಧಿಕಾರಕ್ಕೋಸ್ಕರನೇ ಎಲ್ಲರೂ ಮಾಡ್ತಾ ಇರೋವಂಥ ಗಲಾಟೆಗಳು ತುಂಬ ಜಾಸ್ತಿ. ಕರ್ನಾಟಕದಲ್ಲಿ ಒಂದು ಸಂಸ್ಕೃತಿ ಥರ ಇದು ಬೆಳೆದೋಗ್ಬಿಟ್ಟಿದೆ ಅಸಮಾಧಾನ ಅನ್ನೋದು. ಈ ಸರಿ ನೀವು ಆವಾಗಲೇ ಹೇಳ್ದಾಗೆ ಅವ್ರಿಗೆ ಏನು ಮೊದಲನೇದಾಗಿ ಈಗ ಬಹುಮತ ಬೇಕಾದಷ್ಟಿದೆ. ಎರಡನೇದಾಗಿ ಯಾವ ಶಾಸಕರು ಕೂಡ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗೋ ಪರಿಸ್ಥಿತಿನಲ್ಲಿ ಇಲ್ಲ ಈಗ. ಯಾಕಂದರೆ ಇನ್ನು 1.5 ವರ್ಷಕ್ಕೆ ವಾಪಸ್ ಮತ್ತೆ ಚುನಾವಣೆ ಬರುತ್ತೆ. ಅವರು ಹೋಗಿ ಇಲೆಕ್ಷನ್ ಆಗಿ ಮತ್ತೆ ವಾಪಸ್ ಬಂದರೆ ಮತ್ತೆ ಇಲೆಕ್ಷನ್ಗೆ ಹೋಗ್ಬೇಕು. ಸೊ ಯಾರು ಆ ಹೋಗೋದಕ್ಕೆ ಯಾರೂ ರೆಡಿ ಇಲ್ಲ ಶಾಸಕರು. ಹಾಗಾಗಿ ಆ ಕಾನ್ಫಿಡೆನ್ಸು ಈ ಸರ್ಕಾರಕ್ಕಿದೆ. ಅರ್ಥ ಆಯ್ತಾ? ಹಾಗಾಗಿ ಅವ್ರು ಖಂಡಿತ ಈ ಥರದ ಏನು ಈ ಹೋರಾಟಗಳಿಗೆ ಅವರು ಏನೋ ಬಗ್ತಾರೆ ಅಂತ ನನಗನ್ಸಲ್ಲ. ಬಟ್ ಇದೊಂದು ಭಾಳ ಕೆಟ್ಟ ಸಂಸ್ಕೃತಿ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಎಲ್ಲ ಪಕ್ಷದಲ್ಲೂ ಬೆಳೀತಾ ಇದೆ. ಎಲ್ಲ ಸರ್ಕಾರಗಳಿದ್ದಾಗ ಇದು ಆಗೋಗಿದೆ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಸರ್ಕಾರದ ಕೆಲಸಗಳು ಸರಿಯಾಗಿ ನಡೀತಾ ಇದ್ರು ಕೂಡ ಜನರಿಗೆ ಈ ಸರ್ಕಾರದಲ್ಲಿ ಬರೀ ಈ ಥರದ್ದೇ ನಡೀತಾ ಇದೆ, ಏನು ಕೆಲಸಗಳಾಗ್ತಾ ಇಲ್ಲ, ಆ ಥರದ ಭಾವನೆ ಜನರಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದಾಗಿ. ಅದಕ್ಕೆ ಕೇಳಿದೆ, ಇಲ್ಲಿ ಬಲಹೀನರು ಯಾರಾಗ್ತಾರೆ ಜನರ ದೃಷ್ಟಿಯಲ್ಲೇ ನಾನು ಕೇಳ್ತಿರೋದು? ಬಲಹೀನರು ಲೋಕಲ್ ಲೀಡರ್ಶಿಪ್ ಅಥವಾ ಸೆಂಟ್ರಲ್ ಲೀಡರ್ಶಿಪ್? ನನಗೆ ಅನ್ಸೋದು ಬಲಹೀನರು ಪಾರ್ಟಿ ಆಗುತ್ತೆ. ಇದನ್ನ ಈ ಹೋರಾಟ ಮಾಡೋರು ಯೋಚನೆ ಮಾಡಬೇಕು. ಇನ್ನು 1.5 ವರ್ಷಕ್ಕೆ ಇವ್ರು ವಾಪಸ್ ಇಲೆಕ್ಷನ್ಗೆ ಹೋಗಬೇಕು. ಇಂಥ ಸಂದರ್ಭದಲ್ಲಿ ಇವರಿವರ ಖಾಸಗಿ ಹಿತಾಸಕ್ತಿಗೆ ಅಧಿಕಾರಕ್ಕೋಸ್ಕರ ಇವ್ರು ಹಿಂಗೆ ಮಾಡಿದ್ರೆ ನಾಳೆ ವಾಪಸ್ ಕಾಂಗ್ರೆಸ್ ಬಂದಿಲ್ಲ ಅಂತ ಅನ್ಕೊಳ್ಳಿ, ಇಲೆಕ್ಷನ್ಗೆ ಹೋಗಬೇಕು. ಇಲೆಕ್ಷನ್ಗೆ ಹೋದಾಗ ಜನರಿಗೆ ಇದರಿಂದಾಗ ಅಸಮಾಧಾನ ಆಗಿ ನೀವು ಬೇಡಪ್ಪ, ನಿಮಗೆ ನಾವು ಓಟ್ ಹಾಕಿದ್ರೆ ನೀವು ಬರೀ ಹೊಡೆದಾಟ ಮಾಡ್ತೀರಾ ಅಂತ ಇನ್ನೊಬ್ರಿಗೆ ಕೊಟ್ಟರೆ ಅವರು ಹೊಡೆದಾಟ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಜನರ ಮನಸ್ಸಲ್ಲಿ ಈ ಭಾವನೆ ಬಂದರೆ ಆಗ ನಷ್ಟ ಯಾರಿಗೆ? ಜನರಿಗೆ ಮತ್ತೆ ಪಕ್ಷಕ್ಕೆ. ಪಕ್ಷದ ಮೂಲಕ ಇವ್ರಿಗೂ ಆಗುತ್ತೆ. ಈಗ ಯಾರ್ಯಾರು ಹೋರಾಟ ಮಾಡಿದ್ರೆ ಅವ್ರಿಗೂ ಆಗುತ್ತೆ. ನಾಳೆ ಪಕ್ಷ ಬಂದಿಲ್ಲ ಅಂತಂದ್ರೆ ಇವ್ರಿಗೂ ಆಗುತ್ತೆ. ಅದನ್ನ ಯಾವ ನಾಯಕರು ಅರ್ಥ ಮಾಡ್ಕೋತಾ ಇಲ್ಲ. ನಿಜಾಮ್ ಫೌಜ್ದಾರ್ ಅವ್ರು ಏನ್ ಗೊತ್ತಾ, ಕೆಲವರೆಲ್ಲ ವಿಶ್ಲೇಷಣೆ ಮಾಡ್ತಾರೆ ಅಂಡ್ ಐ ಪಾರ್ಟ್ಲಿ ಅಗ್ರಿ. ಏನ್ ಹೇಳ್ತಾರೆ ಅಂದ್ರೆ, ಇದು ಬಹಳ ಗಟ್ಟಿಯಾಗಿ ಏರ್ ಧ್ವನಿಯಲ್ಲಿ ಪ್ರತಿಭಟನೆ ಮಾಡ್ತಿರೋರೆಲ್ಲ ಇದು ಬಾರ್ಗೇನಿಂಗ್ ಪವರ್ ನ ತಾವು ಹೆಚ್ಚಿಸ್ಕೋಬೇಕು. ನಾಳೆ ದಿವಸ ನೀವು ಯಾವ್ದೋ ಕಳಪೆ ನಿಗಮಕ್ಕೆ ಕೊಟ್ಟು ಸಮಾಧಾನ ಮಾಡಕ್ ಹೋದ್ರೆ ಅವರು ಒಪ್ಪುವಂತ ಪರಿಸ್ಥಿತಿ ಇರಬಾರ್ದು. ಅಟ್ ದ ಸೇಮ್ ಟೈಮ್ ನೀವು ಅವ್ರಿಗೆ ಕಳಪೆ ಆಫರ್ ಮಾಡೋದನ್ನ ಯೋಚನೆ ಮಾಡಬಾರ್ದು. ಏನಪ್ಪ ಈ ವ್ಯಕ್ತಿ ಭಾರಿ ಪ್ರತಿಭಟನೆ ಮಾಡ್ಬಿಟ್ಟಿದ್ದಾರೆ, ಇವ್ರಿಗೊಂದು ಒಳ್ಳೇದು ಕೊಟ್ಬಿಡಿ ನಿಗಮ ಅನ್ನೋ ತರ. ಅಂದ್ರೆ ಆರ್ ದೇ ಯೂಸಿಂಗ್ ಇಟ್ ಆಸ್ ಅ ಬಾರ್ಗೇನಿಂಗ್ ಟೂಲ್? ಫೌಜ್ದಾರ್ ಅವರು, ನನ್ಗೆ ಗೊತ್ತಿಲ್ಲ ಅದು ನಿಮ್ಮ ಪ್ರಶ್ನೆ. ನೀವು ಅನಲೈಸ್ ಮಾಡ್ತಾ ಇದ್ದೀರಾ? ನೀವು ಏನಾದರೂ ನಾನು ಹೇಳಿದ್ರೆ ಆಸ್ ಅ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ನಾನು ಇಷ್ಟೇ ಹೇಳೋದು, ಈ ಇಟ್ಸ್ ಎ ನ್ಯಾಚುರಲ್, ಭಾಳ ಸಹಜ, ನಾರ್ಮಲ್. ಏನಾದ್ರೂ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುವಾಗ ಅಸಮಾಧಾನ ಆಗ್ತದೆ. ಆಮೇಲೆ ನಮ್ಮ ಹೈಕಮಾಂಡ್ ಮತ್ತೆ DK ಶಿವಕುಮಾರ್ ಇಸ್ ಅ ಹೈಲಿ ಎಕ್ಸ್ಟ್ರೀಮ್ಲಿ ಕೊಲಾಬರೇಟಿವ್ ಲೀಡರ್. ಅವ್ರು ಹೋಗಿ ಸಮಾಧಾನ ಮಾಡೋದು, ಅವ್ರಿಗೇನು ಹೇಳೋದು, ಅವ್ರಿಗೇನು ಜೊತೆ ಅವ್ರಿಗೇನು ಮಾತುಕತೆ ನಡೆಯೋದು ಅವ್ರು ಮಾಡ್ಕೊತಾರೆ. ಅದರಲ್ಲಿ ಸ್ವಲ್ಪ ಜನರಿಗೆ ಹೌದು ಒಂದು 5 ಸತಿ 4 ಸತಿ 6 ಸತಿ ಶಾಸಕ ಆಗಿ
ಅದಾದ್ಮೇಲೆ ಅವ್ರಿಗೆ ಒಂದು ಸಂಪುಟ ಇದು ಎಕ್ಸ್ಪ್ಯಾನ್ಷನ್ ಅಲ್ಲಿ ಅವ್ರಿಗೆ ಒಂದು ಸ್ಥಾನ ಸಿಗ್ಗಿಲ್ಲ ಅಂತ ಒಂದು ಅವ್ರ ಹೃದಯದಲ್ಲಿ ಸ್ವಲ್ಪ ನೋಡ್ತಿದೆ. ಒಂದ್ ನಿಮಿಷ ಸರ್ ನಿಖಿಲ್ ಅವರೇ, ಅದರಲ್ಲಿ ಒಂದು ಏನೋ ಒಂದ್ ಸ್ವಲ್ಪ ಬೇಸರ, ಒಂದು ಏನೋ ಎಕ್ಸಿಬಿಷನ್ ಆಗ್ತದೆ ಅದರಲ್ಲಿ. ಆದ್ರೆ ಒಂದು ಪಾರ್ಟಿ ಚೌಕಟ್ಟದಲ್ಲಿ ಅವ್ರು ಇದ್ದೇ ಇರ್ತಾರೆ. ಅವ್ರು ನಮ್ಮ ಜೊತೆ ಒಂದು 6 ಸತಿ 5 ಸತಿ ಶಾಸಕರು ಆದಮೇಲೆ ಇಟ್ಸ್ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಟು ದ ಪಾರ್ಟಿ. ಆ ಸಂದರ್ಭದಲ್ಲಿ ದಿಸ್ ಇಸ್ ಅ 2 day 3 day ಪ್ರಾಸೆಸ್. ಏನು ನಾವು ತಲೆ ಕೆಡಿಸ್ಕೊಳ್ಳೋದು, ಏನು ಟೆನ್ಷನ್ ಇಲ್ಲ, ಯಾರು ಏನು ಅಷ್ಟು ಟೆನ್ಷನ್ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಇಬ್ರು ನೂತನ ಸಚಿವರನ್ನ ಯಾಕೆ ಕಳ್ಸಿದ್ರಿ ಕೃಷ್ಣಪ್ಪ ಅವ್ರ ಮನೆಗೆ? ದಟ್ ಈಸ್ ದ ಪ್ರಾಸೆಸ್. ನೋ, ಅದು ನೋಡಿ, HC ಬಾಲಕೃಷ್ಣ ಅವರು ಭಾಳ ಈಸ್ ಅ ವೆರಿ ಸೀನಿಯರ್ ಲೀಡರ್. ಅವರು ಮತ್ತು ಕೃಷ್ಣಪ್ಪ ಅವರು ಭಾಳ ಸ್ನೇಹಿತರು. ಅವರು ಎಲ್ಲ ನಮ್ಮ ಪಾರ್ಟಿಯಲ್ಲಿ ಎಲ್ಲರೂ ಭಾಳ ವರ್ಷದಿಂದ ಅವರು ಇದು ಆಡಳಿತ ನಡೆಸ್ಕೊಂಡು ಬಂದಿದ್ದಾರೆ, ಪಾಲಿಟಿಕ್ಸ್ ಮಾಡಿದ್ದಾರೆ, ಅವರು ಎಲೆಕ್ಷನ್ ಮಾಡಿದ್ದಾರೆ ಜೊತೆ. ಅದರಲ್ಲಿ ಆ ಸಂದರ್ಭದಲ್ಲಿ ಬರ್ತಾರೆ, ನಾನು ನೋಡ್ರಿ ನಿಖಿಲ್ ಅವರೇ ಆಗಿದೆ, ನಾವು ನಿಮ್ ಜೊತೆ ಹೇಳ್ತೀವಿ ಅಂತ. ಈಗ ಯಶವಂತ ರಾಯಗೌಡ್ರ ಪಾಟೀಲ್ ಅವರು ನಿನ್ನೆ ರೆಸಿಗ್ನೇಷನ್ ಕೊಟ್ರು, ಅದು ಅರ್ಧಂಬರ್ಧಕ್ಕೆ ನಿಂತಿದೆ. ಅದು ಏನಾಗಿದೆ ಅಂತ ನಮ್ಗೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಗೊತ್ತಿಲ್ಲ. ಇಫ್ ಇಟ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್, ಈಸ್ ನಾಟ್ ಎನ್ MLA anymore. ಒಂದ್ ಮಿನಿಟ್, ಬೇಲೂರು ಗೋಪಾಲ್ ಕೃಷ್ಣ ಅವ್ರು ನಿನ್ನೆ ಹೇಳಿದ್ರು, ಇಲ್ಲ ರಾಜೀನಾಮೆನೆ, ನನಗೆ ಇದು ಅವಶ್ಯಕತೆ ಇಲ್ಲ, ಏನ್ ಅವ್ರ ಮಕ್ಕಳು ಮಾತ್ರ ಆಗ್ಬೇಕಾ, ನಾನು ಅದೇ ಜಾತಿ ಅದೇ ಜಿಲ್ಲೆ. ಹೀಗಿದ್ದಾಗ ಐ ಆಮ್ ಸಾರಿ, ಐ ಹ್ಯಾವ್ ಟು ಕಟ್ ಇಟ್ ಆಫ್. ನನ್ನ ಜೊತೆ ಈಗ ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸಿ ಸಂಪುಟವನ್ನ ಪ್ರವೇಶಿಸಿರುವಂತ ಜೇವರ್ಗಿ ಕ್ಷೇತ್ರದ ಶಾಸಕರು, ಇನ್ನು ಮುಂದಿನ ದಿನಗಳಲ್ಲಿ ಸಚಿವರಾಗಿ ಗುರುತಿಸ್ಕೊಳ್ಳುವಂತ ಅಜಯ್ ಸಿಂಗ್ ಅವರಿದ್ದಾರೆ. ಅಜಯ್ ಸಿಂಗ್, ಥ್ಯಾಂಕ್ ಯು. ಡಾಕ್ಟರ್ ಅಜಯ್ ಸಿಂಗ್, ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ನಿಖಿಲ್ ಜೋಶಿ ಮಾತಾಡ್ತೀನಿ. ಸ್ವಾಗತ ನಿಮಗೆ PNS ವಿಸ್ತಾರಗೆ. ಇನ್ಫ್ಯಾಕ್ಟ್ ಲೆಟ್ ಮಿ ಸ್ಟಾರ್ಟ್ ಬೈ ಕಂಗ್ರಾಚುಲೇಟಿಂಗ್. 3-4 ಬಾರಿ ಸಚಿವರಾದ್ರೂ ಶಾಸಕರಾದ್ರೂ ಕೂಡ ಕೆಲವೊಮ್ಮೆ ಅವಕಾಶ ವಂಚಿತರಾಗೇ ಉಳಿದಿದ್ರಿ. ಈ ಬಾರಿ ಆ ಒಂದು ಇಮೇಜ್ ನ ನೋಡಿದ್ವಿ. ಡಾಕ್ಟರ್ ಅಜಯ್ ಸಿಂಗ್, ನಿಮ್ಮ ತಾಯಿಯವರು ಅವರ ಆನಂದ ಭಾಷಪ, ನಿಮ್ಮನ್ನ ಅವರು ತಬ್ಕೊಂಡಂತ ರೀತಿ. ಮೊದಲನೇದಾಗಿ ಲೆಟ್ ಮಿ ಸ್ಟಾರ್ಟ್ ಬೈ ಆಸ್ಕಿಂಗ್, ಮಂತ್ರಿ ಆಗೋದು ವಾಟ್ ಡಸ್ ಇಟ್ ಮೀನ್ ಟು ಯು? ನಿಮ್ಮ ಕ್ಷೇತ್ರದ ಜನರಿಗೆ ಇದರ ಅರ್ಥ ಏನು? ಈಗ ನಮ್ಮ ಕ್ಷೇತ್ರದ ಜನರಿಗೆ, ನಮ್ಮ ಜೇವರ್ಗಿ ಮತಕ್ಷೇತ್ರದ ಜನರಿಗೆ ನಾನು ಚಿರಋಣಿಯಾಗಿದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ಪಕ್ಷದ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರಿಗೆ, ವರಿಷ್ಠರಿಗೆ, ನಮ್ಮ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರಿಗೆ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಯಾಕಂದರೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿಯವರು ಕೂಡ, ಯಾಕಂದರೆ ಎಲ್ಲ ನಿನ್ನೆ ಈ ಒಂದು ಪ್ರಮಾಣ ವಚನ ಸಂದರ್ಭದಲ್ಲಿ ನಮ್ಮ ತಾಯಿಯವರು, ನಮ್ಮ ಫ್ಯಾಮಿಲಿ ಮೆಂಬರ್ಸು ಸುಮಾರು 25 ಜನ ಎಲ್ಲರೂ ಕೂಡ ಬಂದಿದ್ದರು. ರಾಜ್ಭವನ್ ಬಂದು ಸುಮಾರು 22 ವರ್ಷ ಆಗಿತ್ತು. ನಮ್ಮ ತಂದೆಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಪ್ರಮಾಣ ವಚನ ಸ್ವೀಕಾರ 28 ಮೇ 2004ರಲ್ಲಿ ಮಾಡಿದರು. ಸುಮಾರು 22 ವರ್ಷ ನಂತರ 2026ರಲ್ಲಿ ನಮಗೆ ಒಂದು ಅವಕಾಶ ಸಿಗ್ತಾ ಇದೆ ನಮ್ಮ ಕುಟುಂಬದವರು. ಅಂದರೆ ನಮ್ಮ ತಾಯಿಯವರು ಕೂಡ ಬಹಳಷ್ಟು ಒಂದು ಭಾವನಾತ್ಮಕವಾಗಿ ಅವ್ರೇನು ಅವಾಗ ಆ ಒಂದು ಏನು ರೀಲ್ ತಾವೇನು ಇದು ಮಾಡಿದ್ದೀರಿ ಅದನ್ನು ನೋಡಿದ್ದೀನಿ. ಭಾಳ ನಮ್ಮ ಫ್ಯಾಮಿಲಿಗೆ ಭಾಳ ಒಂದು ಇಮೋಷನಲ್ ಒಂದು ಟೈಮ್ ಇರ್ತಿದ್ದು. ರೈಟ್. ಇವಾಗ ಸಾಕಷ್ಟು ಚರ್ಚೆ ನಡೀತಿದೆ. ಐ ಆಮ್ ಶೋರ್ ನಿಮ್ಮ ಕೈಗೂ ಒಂದು ಪಟ್ಟಿ ಬಂದಿರುತ್ತೆ. 2-3 ಪಟ್ಟಿ ಇದೆ ನನ್ನ ಹತ್ರ. ಏನ್ ಸರ್? ಒಂದು ಪಟ್ಟಿನಲ್ಲಿ ಡಾಕ್ಟರ್ ಅಜಯ್ ಸಿಂಗು ಎಜುಕೇಶನ್ ಮಿನಿಸ್ಟ್ರಿಯಲ್ಲಿದ್ದಾರೆ, ಮತ್ತೊಂದು ಪಟ್ಟಿಯಲ್ಲಿ ಡಾಕ್ಟರ್ ಅಜಯ್ ಸಿಂಗು ಸಣ್ಣ ಕೈಗಾರಿಕಾ ಖಾತೆಯನ್ನು ಹೊಂದಿದ್ದಾರೆ. ಬಟ್ ಡಾಕ್ಟರ್ ಅಜಯ್ ಸಿಂಗ್ ಏನ್ ಬೇಕು ಅಂತ ನೀವೇನ್ ಟಿವಿ ಕಾರ್ಯಕ್ರಮದಲ್ಲಿ ಹೇಳೋದಿಲ್ಲ ನಮಗೆ. ಐ ಆಮ್ ಶೋರ್ ಅಬೌಟ್ ದ್ಯಾಟ್. ಬಟ್ ಇಫ್ ಯು ಕ್ಯಾನ್ ಶೇರ್ ಎನಿಥಿಂಗ್ ಅಟ್ ಆಲ್ ಆನ್ ದೀಸ್ ಲೈನ್ಸ್. ಓಕೆ, ನಾನು ಶಾಸಕನಾಗಿಂತ ಮೊದಲು ನಾನು ಒಬ್ಬ ವೈದ್ಯನಾಗಿದ್ದೀನಿ. ಆಬ್ವಿಯಸ್ಲಿ ನನ್ನ ಇಂಟ್ರೆಸ್ಟು ಹೆಲ್ತು ಮತ್ತು ಎಜುಕೇಷನ್ನು ಹೆಚ್ಚಿನ ಒಂದು ರೀತಿಯಲ್ಲಿದೆ. ಏನಾದರೂ ಒಂದು ನಾನು ಚೇಂಜಸ್ ಇಮಿಡಿಯೇಟ್ಲಿ ನಾನು ಮಾಡ್ಬೋದು. ಆದರೆ ಏನಿದ್ರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಅನುಕೂಲ ಆಗ್ತಕ್ಕಂಥ, ನಾನು ಹಿಂದೆ ಕಳೆದ 3 ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಸುಮಾರು 1,12,00,000 ಜನಸಂಖ್ಯೆ ಇದೆ, 41 ಕ್ಷೇತ್ರ, 7 ಜಿಲ್ಲೆ. ಆದರೆ ಈಗ ಸುಮಾರು ಒಂದು ಕರ್ನಾಟಕ ರಾಜ್ಯದ 6.5-7 ಕೋಟಿ ಜನರ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ. ಸೊ ಅದಕ್ಕೆ ತಕ್ಕಂತೆ ಒಂದು ಜವಾಬ್ದಾರಿ ಕೊಟ್ಟರೆ ಅನುಕೂಲ ಅಂತ ನಾನು ಅನ್ಕೊಂಡಿದ್ದೀನಿ. ಡಾಕ್ಟರ್ ಅಜಯ್ ಸಿಂಗ್, ಐ ಮೀನ್ ಸಾರಿ ಟು ಬ್ರೇಕ್ ದ ನ್ಯೂಸ್, ಹೆಲ್ತ್ ಇಸ್ ಆಲ್ರೆಡಿ ಟೇಕನ್, UT ಖಾದರ್ ಅವರು ಇದ್ದಾರೆ ಆಲ್ರೆಡಿ, ಮೆಡಿಕಲ್ ಎಜುಕೇಶನ್ ಆಲ್ರೆಡಿ ಟೇಕನ್, ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ ಆಲ್ರೆಡಿ, ಬಟ್ ಎಜುಕೇಶನ್ ಇಸ್ ಸ್ಟಿಲ್ ಓಪನ್.
ಹಾಗಾಗಿ ಐ ವಿಶ್ ಯು ದ ಬೆಸ್ಟ್ ಫಾರ್ ಯುವರ್ ಎಜುಕೇಶನ್ ಆಂಬಿಷನ್. ಅಲ್ಲ, ನನಗೆ ಗೊತ್ತಿದೆ. ಓಕೆ, ನೋ ಪ್ರಾಬ್ಲಮ್. No, I just made a point there. ಮತ್ತೆ ಮೆಡಿಕಲ್, ಸಾರಿ ಪ್ಲೀಸ್ ಗೋ ಅಹೆಡ್. ಯಾ, ಟ್ರೂ. ಅದರಲ್ಲಿ ಏನಿಲ್ಲ. ಯಾಕಂದ್ರೆ ನಮ್ ತಿಳಿದಿರುವಂತ ಬೇರೆ ಬೇರೆ ಸಚಿವರು ಬೇರೆ ಬೇರೆ ಖಾತೆಯನ್ನು ಕೇಳ್ತಾ ಇದಾರಂತ ನನ್ನ ಕಿವಿಗೆ ಬಿದ್ದಿತ್ತು. ಬಟ್ ಆಲ್ರೆಡಿ ಇವಾಗ ನಮ್ಮ ಹೆಲ್ತ್ ಮಿನಿಸ್ಟರ್ UT ಖಾದರ್ ಅವರು ಆಲ್ರೆಡಿ ಇದ್ದಾರೆ. ಭಾಳ ಒಳ್ಳೆ ಕೆಲಸ ಅವರು ಮಾಡ್ತಾ ಇದ್ದಾರೆ. ಹಿಂದೆ ದಿನೇಶ್ ಗುಂಡೂರಾವ್ ಅವರು ಕೂಡ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಮೆಡಿಕಲ್ ಎಜುಕೇಷನ್ ಸಚಿವರಾಗಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಇದ್ದಾರೆ. ಬಸ್ ಒಂದು ವೇಳೆ ಏನಾದರೆ ಅವರು ಖುದ್ದಾಗಿ ಬೇರೆ ಏನಾದರೂ ಒಂದಿದ್ದು ಮಾಡಿದ್ರೆ ಅವಾಗ ಅಂತ ವಿಚಾರ ಆಯಿತು ಅಷ್ಟೇ. ಓಕೆ, ಡಾಕ್ಟರ್ ಅಜಯ್ ಸಿಂಗ್, ನೀವು ಗಮನಿಸ್ತೀರಾ ಅಲ್ವಾ, ಇದೆಲ್ಲ ಅಸಮಾಧಾನದ ಅಲೆ ಆದರೂ ತಲೆ ಕೆಡಿಸ್ಕೊಳ್ತಿಲ್ಲ CM. ರಾಜೀನಾಮೆಯ ಒಂದು ಬೆದರಿಕೆಗಳು ಬೇರೆ ನಡೀತಾ ಇದೆ. ನೀವು ಯು ಆರ್ ಇನ್ ಅ ಹ್ಯಾಪಿ ಸ್ಪೇಸ್, ಬಟ್ ನಿಮ್ಮ ಸಹೋದ್ಯೋಗಿಗಳಿಗೆ, ಟು ಯುವರ್ ಪಾರ್ಟಿ ಮೆನ್ ಏನು ಹೇಳಕ್ ಬಯಸ್ತೀರಿ? ಇಲ್ಲ, ನಾನು ಒಪ್ಕೊಳ್ತೀನಿ. ನಾನು 2018ರಲ್ಲೂ ಕೂಡ ನಾನು ಅವರು ಜಾಗದಲ್ಲಿದ್ದೆ. ನಾನು 2018ರಲ್ಲಿ ಆಕಾಂಕ್ಷಿ ಇದ್ದೆ, 2023ರಲ್ಲಿ ಆಕಾಂಕ್ಷಿ ಇದ್ದೆ ನಾನು. ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳಿದ್ರು, ಅವರು ಮತ್ತು ಉಪಮುಖ್ಯಮಂತ್ರಿ ಅವರು ಕೂತಿದ್ದಾಗ ಅವರು ಹಿಂದೆ ಇರ್ತಕ್ಕಂಥ ನಮ್ಮ ತಂದೆಯವರು ಧರಮ್ ಸಿಂಗ್ ಸಾಹೇಬ್ರ ಒಂದು ಕ್ಯಾಬಿನೆಟಲ್ಲಿ ಅವ್ರಿಗೆ ಒಂದು ಮಂತ್ರಿಯ ಒಂದು ಅವಕಾಶ ಸಿಗಲಿಲ್ಲ. ಮತ್ತು 2013ರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಮುಖ್ಯಮಂತ್ರಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವಾಗಲೂ ಕೂಡ ಮೊದಲು 6 ತಿಂಗಳು ಏನಿತ್ತು ಅಲ್ಲಿ DK ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಸಚಿವರಾಗಿರಲಿಲ್ಲ, ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಮತ್ತು ಉಪಮುಖ್ಯಮಂತ್ರಿಗಳಾಗಿರುವಂಥ ಡಾಕ್ಟರ್ ಪರಮೇಶ್ವರ್ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ನಾವು ಭಾಳ ಒಂದು ಪೇಷನ್ಸ್ ಆಗಿ ಇರಬೇಕು, ತಾಳ್ಮೆ ಇರಬೇಕು. ನಾನು ಒಪ್ಕೊಳ್ತೀನಿ, ಭಾಳಷ್ಟು ಜನ ಅರ್ಹರಿದ್ದಾರೆ ಅಲ್ಲಿ. 3, 4, 5, 6 ಸತಿ, 7 ಸತಿ. ಮತ್ತು ಆರ್ ವಿ ದೇಶಪಾಂಡೆ ಅವರು ಕೂಡ ಸುಮಾರು 9 ಸತಿ ಗೆದ್ದಿದ್ದಾರೆ. ಮತ್ತು ದಿನೇಶ್ ಗುಂಡೂರಾವ್ ಅವರು ಸುಮಾರು 6 ಸತಿ ಗೆದ್ದಿದ್ದಾರೆ. ಆ ಥರ ಒಂದು ರೀತಿಯಿಂದ ನಾವು ನೋಡ್ತಾ ಇದ್ದೀವಿ. ಆದರೆ ಎಲ್ಲರಿಗೆ ಈ ಒಂದು ಏನೋ ಒಂದು 15% ಅಂತ ಒಂದು 15%ಗಿಂತ ಹೆಚ್ಚಾಗಿ ಮಂತ್ರಿ ಸ್ಥಾನ ತಗೊಳಕ್ ಬರಲ್ಲ ಅಂತ ಇದೆಯಲ್ಲ, ಇದರಿಂದ ಭಾಳಷ್ಟು ಒಂದು ತೊಂದರೆ ಆಗ್ತಾ ಇದೆ. ಇಲ್ಲಾಂದರೆ ಭಾಳಷ್ಟು ಅರ್ಹರು ಶಾಸಕರು ಇದ್ದಾರೆ, ಮಾಜಿ ಸಚಿವರು ಕೂಡ ಇದ್ದಾರೆ. ಆದರೆ ನಾನು ಅವ್ರಿಗೆ ಏನೋ ಒಂದು ರಿಕ್ವೆಸ್ಟ್ ಮಾಡಬೇಕಂತ ಇದ್ದರೆ, ಒಂದು ಅವ್ರು ಯಾವಾಗಲೂ ಕೂಡ ಪಕ್ಷ ಒಂದು ಒಳ್ಳೆ ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರಂತ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಹೇಳ್ತಾ ಇದ್ರು. ನಿಮ್ಮ ಪಕ್ಷದ ಒಬ್ಬ ಅಸಮಾಧಾನಗೊಂಡಂಥ ಶಾಸಕರು, ಅವರು ನಿರೀಕ್ಷೆ ಇಟ್ಕೊಂಡಿದ್ರು ಸಚಿವರಾಗ್ತೀವಿ ಅಂತ, ಅವರೊಂದು ಮಾತು ಹೇಳ್ತಾರೆ, ಇಲ್ಲಿ ಬರೀ ಮುಖ್ಯಮಂತ್ರಿ ಮಕ್ಕಳಿಗೆ ಮಾತ್ರ ಜಾಗ ಇರೋದು ಅಂತ. ಆದರೆ ಆಸ್ ಅ ಕೌಂಟರ್, ಒಬ್ಬ ಮುಖ್ಯಮಂತ್ರಿ ಮಗನನ್ನ ಬಿಟ್ಬಿಟ್ರಲ್ಲ ಕ್ಯಾಬಿನೆಟ್ ಇಂದ, ಗುಂಡೂರಾಯರ ಮಗನನ್ನ, ದಿನೇಶ್ ಗುಂಡೂರಾವ್ ಅವ್ರನ್ನ ಹೊರಗಿಟ್ರಲ್ಲ ಕ್ಯಾಬಿನೆಟ್ ಇಂದ. ಆದ್ರೆ ಪ್ರಾಬಬ್ಲಿ ವಾಸ್ ಪಾಯಿಂಟಿಂಗ್ ಟು ಯು. ಏನ್ ಹೇಳ್ತೀರಿ? ಹೌದು. ಈಗ ಮುಖ್ಯಮಂತ್ರಿ ಅವ್ರ ಮಕ್ಕಳಂದ್ರೆ ಇವಾಗ ಇವತ್ತಿನ ದಿವಸ ಕ್ಯಾಬಿನೆಟ್ ಅಲ್ಲಿ ಇರೋರು 3 ಜನ ಇದ್ದಾರೆ. ಅದರಲ್ಲಿ ನಾನು ಅನ್ಕೊಂಡಿದ್ದೀನಿ ಎಲ್ಲರೂ ನಾವು 3 ಜನ ಇದ್ದೀವಿ, ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಬಹುಶಃ ಹಿಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೂಡ ಅವಕಾಶ ನಮಗೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಅವ್ರು ಹೇಳ್ತಾ ಇರೋದನ್ನು ಕೂಡ ಅವರು ಅರ್ಹರಿದ್ದಾರೆ. ಇವತ್ತಿಲ್ಲ ಅಂದ್ರೆ ನಾಳೆ ಅವ್ರಿಗೂ ಅವಕಾಶ ಸಿಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಈ ಪೋರ್ಟ್ಫೋಲಿಯೋ ಡಿಸ್ಟ್ರಿಬ್ಯೂಷನ್ ನಲ್ಲಿ ಎಷ್ಟು ಡಿಲೇ ಆಗುತ್ತೋ ಅಷ್ಟೇ ಗೊಂದಲ ಅಂತ ಈಗ ನೆಕ್ಸ್ಟ್ ರೌಂಡ್ ಚರ್ಚೆ ಆಗಿರೋದು. ಇವತ್ತಿನ ಚರ್ಚೆಯ ವಿಷಯ ಡಾಕ್ಟರ್ ಅಜಯ್ ಸಿಂಗ್, ಜಸ್ಟ್ ಫಾರ್ ಯುವರ್ ನೋಟಿಸ್, ಬಹು ಆಯಾಮದ ಬೇಗುದಿ, ಮಲ್ಟಿ ಡೈಮೆನ್ಷನಲ್ ಪ್ರಾಬ್ಲಮ್ಸ್. ದಟ್ಸ್ ವಾಟ್ ದ ಚೀಫ್ ಮಿನಿಸ್ಟರ್ ಅಂಡ್ ದ ಗವರ್ಮೆಂಟ್ ಇಸ್ ಫೇಸಿಂಗ್. ನೀವು ಯು ಹ್ಯಾವ್ ಅಲ್ಲ ಸಮಾಧಾನ ಅಂತ ಎಲ್ಲೆಲ್ಲಿ ಮಾಡೋದು ಅಂತ. ಅಂದ್ರೆ ದ ಮೋರ್ ಯು ಡಿಲೇ ಈ ಖಾತೆ ಹಂಚಿಕೆನ, ಅಷ್ಟೇ ಮತ್ತಷ್ಟು ಸಮಸ್ಯೆ, ಗೊಂದಲ. ಏನನ್ಸುತ್ತೆ ನಿಮಗೆ? ವಾಟ್ ಈಸ್ ಯೋರ್ ವ್ಯೂ? ಈಗ ಪ್ರಮಾಣ ವಚನ ಆಗಿ ಸುಮಾರು ಒಂದು 24-27 ತಾಸಾಗಿದೆ ಅಷ್ಟೇ. ಈಗ ನಾವು ನೋಡ್ತಾ ಇದ್ದೀವಿ 26 ತಾಸಾಗಿದೆ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮೊದಲೇ ಇಷ್ಟೊಂದು ಒಂದು ಗೊಂದಲ ಇತ್ತು. ಬಹಳಷ್ಟು ಜನ ಅರ್ಹರಿದ್ರು, ಅದರಲ್ಲೇ 19-20 ಜನರಿಗೆ ಆಯ್ಕೆ ಮಾಡಬೇಕು ಅಂದರೆ ಬಹಳಷ್ಟು ಸಂಕಷ್ಟ ಇತ್ತು. ಸೊ ಆ ಒಂದು ಕಾರಣಕ್ಕಾಗಿ ಮೊದಲ ಆದ್ಯತೆ ಅದು ಕ್ಯಾಬಿನೆಟ್ ಫಾರ್ಮೇಷನ್ ಅಂತ ಇತ್ತು. ಬಹುಶಃ ಈಗ ಈ ಒಂದು ಪೋರ್ಟ್ಫೋಲಿಯೋ ಡಿಸ್ಟ್ರಿಬ್ಯೂಷನ್ ನಾಳೆ ಆಗ್ಬಿಡ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ರೈಟ್. ನಿಮ್ಮ ಕ್ಷೇತ್ರದ ಜನಕ್ಕೆ, ಆಫ್ ಕೋರ್ಸ್ PNS ವಿಸ್ತಾರದ ವೀಕ್ಷಕರಿಗೆ ಏನ್ ಹೇಳಿ ಬಯಸ್ತೀರಿ ಡಾಕ್ಟರ್ ಅಜಯ್ ಸಿಂಗ್? ನಮ್ಮ ಮತಕ್ಷೇತ್ರದ ಜನರಿಗೆ, ಜೇವರ್ಗಿ ಮತಕ್ಷೇತ್ರದ ಜನರಿಗೆ ನಾನು ಚಿರಋಣಿಯಾಗಿದ್ದೀನಿ. ಅವರ ಒಂದು ಸಹಕಾರ, ಸಹಯೋಗ ಮತ್ತು ಆಶೀರ್ವಾದದಿಂದ ಪ್ರತಿಯೊಬ್ಬರಿಗೆ ನಾನು
ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳಲು ಇಷ್ಟಪಡುತ್ತೇನೆ. ಯಾಕಂದರೆ ಅವರ ಒಂದು ಆಶೀರ್ವಾದದಿಂದ ನನ್ನ ಮೇಲೆ ಏನು ಒಂದು ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡು ನನಗೆ 3 ಸತಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅವರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಹುದ್ದೆ ನಂಗೆ ಸಿಕ್ಕಿದೆ. ಅವರ ಪರವಾಗಿ ನಾನು ಕೆಲಸ ಮಾಡ್ತಕ್ಕಂಥ ಈಗಾಗಲೇ ಸುಮಾರು ಕಳೆದ 3 ವರ್ಷದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿವೆ. ಇನ್ನು ಮುಂದೇನು ಕೂಡ ಮುಂದೆ 2 ವರ್ಷದಲ್ಲೂ ಕೂಡ ಮಾಡ್ತೀನಿ ಅಂತ ಹೇಳಲು ಇಷ್ಟಪಡುತ್ತೇನೆ. ಯು ಆರ್ ನಾಟ್ ಅ ಪಾರ್ಟ್ ಆಫ್ ದಿಸ್ ಪ್ಯಾನಲ್ ಡಾಕ್ಟರ್ ಅಜಯ್ ಸಿಂಗ್, ಬಟ್ ಸ್ಟಿಲ್ ನಿಮ್ಮ ಪಕ್ಷದ ವಕ್ತಾರರೇ ಒಂದು ಮಾತು ಹೇಳಬೇಕು ಅಂತ ಬಯಸ್ತಿದ್ದಾರೆ. ಸೊ ಐ ಹ್ಯಾವ್ ಟು ಲೆಟ್ ಹಿಮ್ ಡೂ ದಟ್. ಯಾಕಂದ್ರೆ ನೀವಿಬ್ರು ಅದೇ ಪಕ್ಷದಲ್ಲಿ ಇರೋದ್ರಿಂದ. ಡಾಕ್ಟರ್ ನಿಜಾಮ್ ಫೌಜ್ದಾರ್ ಪ್ಲೀಸ್. Ajay bhai, Nizam Fauzdar here. Congratulations and may God bless you. At the same time, make sure you Thank make you very the much. Karnataka very proud, and especially your constituency and your father. Your father really loved me, and you have to make you have to make his name much higher, and it should be at the highest level possible. Congratulations again. Nizam sir, thank you. Thank you, Dr. Ajay Singh. Thank you for your time. I'll do my best and we'll meet very soon. Okay? ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಟು ಯು ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಮೇ ಯು ಕರ್ನಾಟಕದ ಜನರಿಗೆ ನಿಮ್ಮ ಸೇವೆಯ ಅನುಭವ ಎಂದೆಂದಿಗೂ ನೆನಪಲ್ಲಿ ಉಳಿಲಿ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಸೊ ಗೋವಿಂದರಾಜ್ ನಿಮ್ಮ ಹತ್ರನೇ ಕೇಳೋಣ. ಇಷ್ಟೆಲ್ಲ ನಡೀತಿರೋದು ಬಾರ್ಗೇನಿಂಗ್ ಮಾಡ್ಕೊಳ್ಳೋದಕ್ಕೆ ಮುಂದಿನ ದಿನಗಳಿಗೆ ಯಾವ್ದಾದ್ರು ಒಳ್ಳೆ ನಿಗಮ ಸಿಗಲಿ ಅಂತನ? ಆಡಳಿತದ ಕಥೆ ಏನು? ವಿರೋಧ ಪಕ್ಷವಾಗಿ ನಿಮ್ಮ ನಡೆ ನಿಲುವೇನಾಯ್ತು ಅಂತ? ಸರ್, ಕಳೆದ 1.5 ವರ್ಷದಿಂದ ರಾಜ್ಯದಲ್ಲಿ CM ಕುರ್ಚಿಗೆ ಯಾಕೆ ಬಾರ್ಗೈನ್ ನಡೀತು? ಇದೊಂದು ಮುಂದುವರೆದ ಭಾಗ. ಏಕೆಂದರೆ ಇವತ್ತು ಹೆಂಗೆ ಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿ ಆಗೇ ತೀರಬೇಕು ಅಂತ ಏನು ಹಠ ಹಿಡ್ದು ಅದು ಕಮಿಟ್ಮೆಂಟಾ ಅಗ್ರಿಮೆಂಟಾ ಏನೋ ವಿಚಾರದಲ್ಲಿ ನಡೆದಿತ್ತಲ್ಲ, ಅದಾದ ನಂತರ ಏನು 14 ಜನ ಅವ್ರ ಜೊತೆ ಮಂತ್ರಿಗಳಾಗಿ ಒಂದು ಪದವಿ ಸ್ವೀಕಾರ ಮಾಡ್ತಾರೆ, ಅಲ್ಲಿಂದ ಸುಮಾರು 2 ತಿಂಗಳು ಕಾಲಾವಧಿ ತೊಗೊಳುತ್ತೆ ಸರ್. ಅಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಇತಿಹಾಸ 130 ವರ್ಷ 140 ವರ್ಷ ಅಂತ ಹೇಳೋವಂಥ ಕಾಂಗ್ರೆಸ್ಗೆ ಒಂದು ಅರ್ಧ ಸಂಪುಟವನ್ನು ರಚನೆ ಮಾಡಿ ಇನ್ನರ್ಧ ಮಾಡೋದಕ್ಕೆ ಸುಮಾರು 2 ತಿಂಗಳ ಕಾಲ ಬೇಕಾದರೆ, ಇಲ್ಲಿ ನಿನ್ನೆನ ನಾನು ಸಾಕಷ್ಟು ಜನ ಕಾಂಗ್ರೆಸ್ನ ನಾಯಕರುಗಳನ್ನ ಸಿಕ್ಕಿದಾಗೆಲ್ಲ ಮಾತಾಡ್ತಾಯಿದ್ರು. ನಾನು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ, ಈ MLA ಅಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ, 5 ಸರಿ ಗೆದ್ದಿದ್ದಾರೆ, 7 ಸರಿ ಗೆದ್ದಿದ್ದಾರೆ, ಮತ್ತು ಬೇರೆ ನಾನು ಪಕ್ಷಕ್ಕೆ ನಿಷ್ಠಾವಂತ, ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದೀನಿ, 20-30 ವರ್ಷಗಳಿಂದ ಕೆಲಸ ಮಾಡಿದ್ದೀನಿ. ಇದು ಯಾವುದನ್ನು ಗಣನೆ ತೊಗೊಂಡಲ್ಲೇ ಈ ಕೆಲವೊಂದು ಜನ ಏನು ಈಗ ಆಯ್ಕೆ ಮಾಡ್ಕೊಂಡಿದ್ದಾರೆ, ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಅವ್ರು ಹೇಳ್ತಾ ಇರೋದು ನೋಡಿದ್ರೆ, ಇವೆಲ್ಲವೂ ವಾತಾವರಣ ನೋಡ್ತಾ ಇದ್ರೆ ಯಾರಿಗೆ ವ್ಯಾಪಾರದ ಜ್ಞಾನ ಚೆನ್ನಾಗಿತ್ತು, ವ್ಯಾಪಾರ ಎಲ್ಲಿ ಚೆನ್ನಾಗಿ ಮಾಡೋದು ಗೊತ್ತಿತ್ತು, ಅವ್ರು ಹೋಗಿ ವ್ಯಾಪಾರ ಮಾಡ್ಕೊಂಡು ಇವತ್ತು ಅಧಿಕಾರವನ್ನು ಪಡೆಯುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿಲಿ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ಜನ ಕಾರ್ಯಕರ್ತರು ನಾಯಕರುಗಳೇ ಮಾತಾಡಿದ್ದೆ ನಿನ್ನೆಯಿಂದ ನಾವು ಅಬ್ಸರ್ವ್ ಮಾಡಿದ್ದೀವಿ. ಆ ರೀತಿಯ ವಾತಾವರಣ ಇವತ್ತು ಕಾಂಗ್ರೆಸ್ಸಲ್ಲಿ ಆಗೋದಕ್ಕೆ ಇವತ್ತು ಏನು ಅನ್ನೋದನ್ನ ಹೈಕಮಾಂಡು ಇಲ್ಲಿ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಬಲಹೀನರಾಗಿದ್ದು ಯಾರು? ರಾಜ್ಯ ನಾಯಕತ್ವನ ಅಥವಾ ಹೈಕಮಾಂಡ್? ಸರ್, ಇಲ್ಲಿ ಎರಡೂ ಕೂಡ ಒಂದು ಬಲಹೀನರನ್ನ ಹೇಳ್ಬೇಕು ಅಂದ್ರೆ, ಒಂದು ಮೊದಲನೇದಾಗಿ ಹೈಕಮಾಂಡ್. ಯಾಕೆಂದರೆ ಒಂದು ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಜನರಿಗೆ ಸಹಕಾರ ಕೊಡಬೇಕು, ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸಂಪೂರ್ಣ ಒಂದು ಕ್ಯಾಬಿನೆಟ್ನ ರಚನೆ ಮಾಡಿ ರಾಜ್ಯದ ಜನತೆ ಪರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಯ್ತು. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ವ್ಯಾಪಾರ ಮಾಡ್ಕೊಳೋದಿಕ್ಕೋ ಇಲ್ಲ ಬಾರ್ಗೈನ್ ಮಾಡ್ಕೊಂಡು ಇಷ್ಟು ಅಷ್ಟು ಅಂತ ಹೇಳ್ಕೊಳೋದಿಕ್ಕೋ ಎಲ್ಲವೂ ಕೂಡ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಂಡು ಇವತ್ತು ಅವರಿಗೆ ಬೇಕಾದ ರೀತಿಯಲ್ಲಿ ಇಲ್ಲಿ ಯಾವುದೋ ಒಂದು ಜಿಲ್ಲೆ ನೋಡಲಿಲ್ಲ, ಯಾವುದೇ ಒಂದು ವರ್ಗ ನೋಡಲಿಲ್ಲ, ಯಾವುದೇ ಒಂದು ರೀತಿಯ ಸಮುದಾಯಗಳು ನೋಡಲಿಲ್ಲ. ಅವರಿಗೆ ಯಾರು ವ್ಯಾಪಾರ ಚೆನ್ನಾಗಿ ಮಾಡೋ ಅನುಭವ ಇದ್ದು ವ್ಯಾಪಾರ ಕಾರಣದಲ್ಲಿ ಒಂದು ಮಜಬೂತಾಗಿ ಮಾಡೋವಂಥವ್ರನ್ನ ಇವತ್ತು ತಂದು ಎಲ್ಲ ಒಂದು ಕಡೆ ಅವ್ರಿಗೆ ಯಾವ ರೀತಿಯಾಗಿ ಇಷ್ಟ ಆಗೋವಂಥವ್ರು, ಯಾವ ರೀತಿ ವ್ಯಾಪಾರ ಮಾಡ್ಕೊಂಡಿರೋದು ಓಪನ್ ಆಗಲಿ ಇದು. ಯಾಕೆಂದರೆ ಸಾಕಷ್ಟು ನಾಯಕರುಗಳು ಇವತ್ತು ಚರ್ಚೆ ಮಾಡ್ತಾ ಇರೋದು ಆ ವಿಚಾರದಲ್ಲಿ. ಇವತ್ತು ಎಲ್ಲ ಒಂದು ಕಡೆ ಜಾತಿ ನೋಡೋ ಇಲ್ಲ ಒಂದು ವರ್ಗ ನೋಡೋ ಇಲ್ಲ ಜಿಲ್ಲೆ ನೋಡೋ ಕೊಟ್ಟಿರ್ತಕ್ಕಂಥದ್ದಲ್ಲ. ಇವತ್ತು ಕೋಲಾರ ಜಿಲ್ಲೆ ಕೊಟ್ಟೇ ಇಲ್ಲ. ಅದೇ ರೀತಿ ಇವತ್ತು ಮೈಸೂರು ಭಾಗಕ್ಕೆ ಎತ್ತಿದ್ರೆ ಇರ್ಬೋದು, ಆದರೆ ಈಸ್ ನಾಟ್ ಎಲೆಕ್ಟೆಡ್ ಬಾಡಿ, ಅಲ್ಲಿಂದ ಯಾರನ್ನೂ ಮಾಡ್ಕೊಳಕ್ಕೆ ಆಗಿಲ್ಲ. ಅಲ್ಲಿ ತನ್ವೀರ್ ಸೇಠ್ ಅಂತ ಸುಮಾರು 6 ವರ್ಷದಿಂದ 6 ಬಾರಿ ಗೆದ್ದಿದ್ದೀವಿ ಅಂತ ಹೇಳ್ಬಿಟ್ಟು ಅವರ ಕಾರ್ಯಕರ್ತರು ನಿನ್ನೆ ಎಲ್ಲ ಹೋರಾಟಗಳು ಮಾಡಿದ್ರು. ಯಾಕೆ ಮಾಡಿದ್ರು? ಪ್ರಯೋಜನ ಆಗಿದೆ ಅಂದ್ರೆ ಬಿಜೆಪಿ ಅವರು ತನ್ವೀರ್ ಸೇಠ್ ಪರ ಮಾತಾಡಿದ್ರು ಅನ್ನೋದೇ. ಅಲ್ಲ, ನಾನು ನೋಡಿ ವ್ಯಕ್ತಿ ಪರವಾಗಿ ಮಾತಾಡ್ತಿಲ್ಲ ನೋಡಿ ಸರ್, 1 ನಿಮಿಷ. ವ್ಯಕ್ತಿ ಪರವಾಗಿ ಮಾತಾಡೋಕೆ ನಾನು ಬಂದಿಲ್ಲ. ಇಲ್ಲಿ ನಾನು ಮಾತಾಡ್ತಾ ಇರೋದೇನಂದ್ರೆ ಅವರ ಹೇಳಿಕೆಗಳು ನಿನ್ನೆ ನಾನು ನೋಡ್ತಾ ಇದ್ದೆ. ಯಶವಂತ ರಾಯಗೌಡರು ನನ್ನ ಇರೋದಿಲ್ಲ, ನನಗೆ MLAನೂ ಬೇಡ ಅಂತೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಅದಕ್ಕೇನು ಉತ್ತರ ಹೇಳ್ತಾರೆ ಕಾಂಗ್ರೆಸ್ ಅವರು? ಒಟ್ಟು ಏನಂದ್ರೆ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ, ಮನೆಯೊಂದು 100 ಬಾಗಿಲು ಅಂತ ಹೇಳ್ಬಿಟ್ಟು ಇವತ್ತು ವಾತಾವರಣ ಸೃಷ್ಟಿಯಾಗಿದೆ. ಅದಕ್ಕೆ ಕಾರಣ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಒಂದ್ ಕಡೆ ಅವ್ರ ಗುಂಪಿಗೆ ಕೊಡ್ಸಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಬಿಡಿ. ನಾವು ನೆನ್ನೆ ಮಾತಾಡಿದೀವಿ ಅದನ್ನ. ನಾಗೇಂದ್ರ ಅವರೇ ವಿರೋಧ ಪಕ್ಷವಾಗಿ ನೀವು ಮೈತ್ರಿಯಲ್ಲಿದ್ದೀರಿ. ಅವರು ಪಾಪ ಅವರು ಯಡಿಯೂರಪ್ಪ ಅವ್ರನ್ನ ಇಟ್ಕೊಂಡು 1 ಮ್ಯಾನ್ ಕ್ಯಾಬಿನೆಟ್ 50-55 ದಿನಾನು ನಡೆಸ್ಬಿಟ್ರು. ಹಂಗಾಗಿ ಅವ್ರು ಹೆಚ್ಚಿಗೆ ಮಾತಾಡಕ್ಕಾಗಲ್ಲ. ಆದ್ರೆ ನೀವು ಸುಮ್ಮನಿದಿರಲ್ಲ.
ರಾಜ್ಯದ ಜನಕ್ಕೆ ಬೇಕಾಗಿರೋದು ಆಡಳಿತ. ಎಲ್ಲ ಡಬಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀರಿ. ಒಬ್ಬೊಬ್ಬ ಸಚಿವನಿಗೂ 2 ಜಿಲ್ಲೆ ಕೊಟ್ಟಿದ್ದೀರಿ. ಜಿಲ್ಲೆಗಳ ಪ್ರಾತಿನಿಧ್ಯ ಬೇರೆ ಇಲ್ಲ. ಇಲ್ಲಿ ಮಾತಾಡ್ಲಿಕ್ಕೆ 100 ಇದೆ ವಿಷಯ. ವಿರೋಧ ಪಕ್ಷಗಳು ಜನರ ಪರವಾಗಿ ಧ್ವನಿನೇ ಎತ್ತಾ ಇಲ್ವೇ? ಇವತ್ತು ಯಥಾ ರಾಜ ಪ್ರಜೆಯನ್ನ ಪರಿಸ್ಥಿತಿ ಬಂದಿದೆ. ಯದ್ಭವಂ ತದ್ಭವ ಅಂತ. ಇವತ್ತು ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷ ಸ್ಥಾನದಲ್ಲಿದ್ದಂಥ DK ಶಿವಕುಮಾರ್ ಕೊಟ್ಟಿರೋ ಮಾಹಿತಿ ಏನಂತಂದರೆ, DCM ಆಗಿದ್ದಾಗ ಅಧಿಕಾರನ ಒದಕಿತ್ಕೊಂತೀನಿ, ಸಮಯ ಬಂದಾಗ ಒದಕಿತ್ಕೊಂತೀನಿ ಅಂತ ಸದನದಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟು. ಇವತ್ತು ಅಧಿಕಾರದ ದಾಯಿಗಳಾಗಿ ಇವತ್ತು ಕಾಂಗ್ರೆಸ್ನ ಆಕ್ರಮಿಸಿದೆ. ರಾಜ್ಯದ ಜನನ 7 ಕೋಟಿ ಜನ ಕಣ್ಣೀರಾಗ್ತಾ ಇರೋದು ಅಧಿಕಾರದ ದಾಯಿಗಳ ಥರ ಇವತ್ತು ರೂಪುಗೊಂಡಿದ್ದಾರೆ. ಇವತ್ತವರೆಗೂ ನಾವು ಸಫರ್ ಆಗ್ತಾ ಇದೀವಿ. ರಾಜ್ಯದ 7 ಕೋಟಿ ಜನ ಕೃಷಿ ಮಂತ್ರಿ ಯಾರು, ಎಜುಕೇಷನ್ ಮಂತ್ರಿ ಯಾರು ಅಂತ. ಇವತ್ತು ಸರ್ಕಾರ ಬಂದು 3.5 ವರ್ಷ ಆಗ್ತಾಯಿದೆ. 7 ಕೋಟಿ ಜನಕ್ಕೆ ಕೊಟ್ಟಿದ್ದು ಉತ್ತರ ಏನಿವ್ರು ಅಂದರೆ, 3 ವರ್ಷ ನಡೆದಿತ್ತು ಕದನ, CM ಕದನ, CM ಕುರ್ಚಿಗೋಸ್ಕರ ಹೋರಾಟ, ಸಚಿವ ಸಂಪುಟ ಹೋರಾಟ, ನಿಗಮ ಮಂಡಳಿ ಹೋರಾಟ, ಮೀಸಲಾತಿ ಹೋರಾಟ, ಮತ್ತು ಏನು ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ ಎಲ್ಲೆಲ್ಲಿ ತೊಡಬೇಕು ಅಲ್ಲೆಲ್ಲ ತೊಡಗಿರೋದೇ ಬರೀ ಭ್ರಷ್ಟಾಚಾರ ನೋಡಿದ್ದು. ಹಾಗಂತ ಅದೇ ರೀತಿ ಅದ್ರ ಮಧ್ಯೆ ಏನಾಯಿತು ಅಂದರೆ, ಇಲ್ಲಿ ಅಧಿಕಾರಿಗಳ ಯಂತ್ರ ನಿಂತೋಗಿದ್ದಾವೆ. ಅಧಿಕಾರಿಗಳು ಯಾರ ಕಡೆ ಕೆಲಸ ಮಾಡ್ಬೇಕಂತ ಗೊತ್ತಾಗಿರಲಿಲ್ಲ 3 ವರ್ಷ. ಇಲ್ಲಿ ಸಿದ್ದರಾಮಯ್ಯ ಕಂಟಿನ್ಯೂಷನ್ಸ್ ಆಗುತ್ತಾ ಅಂತ ಅಧಿಕಾರ ವರ್ಗ ಗೊತ್ತಿರಲಿಲ್ಲ. ಇದಕ್ಕೆ DK ಶಿವಕುಮಾರ್ CM ಆಗ್ತಾರಾ, ಅವ್ರ ಕಡೆ ಒಂದು ವರ್ಗ. ಈ ರೀತಿಯಾಗಿ ಅತಂತ್ರ ಪರಿಸ್ಥಿತಿಯಲ್ಲಿ ರಾಜ್ಯನ ಇಟ್ಟಂಥ ಈ ಕಾಂಗ್ರೆಸ್ ಪಕ್ಷ ಈಗ ಕೂಡ ಜೇನುಗೂಡು ಕಲ್ಲಾಕಿ ಇವತ್ತು ಏನಾಗ್ತದೆ, ಅಧಿಕಾರದ ದಾಯಿಗಳಾಗಿ ರೂಪುಗೊಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಂತ ಏನಾದ್ರು ಸದನದಲ್ಲಿ ಒಂದು ದಿವಸ ಮಾತಾಡ್ತಿದ್ದಾರಾ? ಆಯಿತು, ಇವು ಸದನದಲ್ಲಿ ಚರ್ಚೆಗಳಿಗೆ ಹೋದಾಗ ವಿರೋಧ ಪಕ್ಷ ಸ್ಥಾನದಲ್ಲಿ ಕುತ್ಕೊಂಡಾಗ ನಾವು ಸದನದಲ್ಲಿ ಪ್ರಶ್ನೆ ಕೇಳ್ತೀವಿ, 205 ಪ್ರಶ್ನೆಗಳು. ಆಗ ಅದೇ ಸ್ಪೀಕರ್ ಆಗಿದ್ದಂಥ UT ಖಾದರ್ ಅವರು 4-5 ಸರಿ ಅವ್ರಿಗೆ ಸಲಹೆ ಕೊಡ್ತಾರೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ಕುತ್ಕೊಂಡು 250 ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಅವ್ರಿಗೆ ಉತ್ತರ ಕೊಡಿ ಅಂತ 4 ಸತಿ ಸಲಹೆ ಕೊಟ್ಟಾಗ 5ನೇ ಸರಿಗೆ ಯಾರು ಸಚಿವರೇ ಬರಲ್ಲ, 34 ಜನ ಸಚಿವರೇ ಬರಲ್ಲ. ಅವಾಗ ಸ್ವತಃ UT ಖಾದರ್ ಸೀಟ್ ಬಿಚ್ಚೋಗ್ತಾ ಎದ್ದೋಗ್ತಾರೆ. ಏನ್ರಿ ಇದು, ನನಗೆ ಇದು ಸದನದಲ್ಲಿ ಒಂದು ಉತ್ತರ ಕೊಡೋಕೆ ಪರಿಸ್ಥಿತಿ ಕಾಂಗ್ರೆಸ್ ಅಂತ ಹೀನಾಯ ಪರಿಸ್ಥಿತಿ ಇರೋ ಕಾಂಗ್ರೆಸ್ಸು ಇವತ್ತು ಅಧಿಕಾರ ದಾಯಿಗಳ ಥರ ಬರೀ ಹೋರಾಟದಲ್ಲಿದೆ ಹೊರತು ಜನರ ಅಭಿವೃದ್ಧಿ ಇಲ್ಲ. ಇವ್ರು ಬಂದಿದ ತಕ್ಷಣ RSS ಬಗ್ಗೆ ಟಾರ್ಗೆಟ್ ಮಾಡ್ಕೊಂತಾರೆ. ಇಲ್ಲ ಬಿಡದಿ ಟೌನ್ಶಿಪ್ ಮಾಡ್ತಾರೆ. ಇರೋಂಥ ಬೆಂಗಳೂರು ನೀರು ಕೊಡೋಕ್ಕಾಗ್ತಾ ಇಲ್ಲ. ಮೇಕೆ ಎದ್ರೆ ಮಾಡೋದು ಇದು ಮೇಕೆ ಎದಡ್ಗೆ ಪಾದಯಾತ್ರೆ ಮಾಡೋದು ಬೆಂಗಳೂರು ನೀರು ಕೊಡ್ತೀವಿ ಅಂತ. ಇವತ್ತು ಅದನ್ನು ಕಟ್ಟೋಕ್ಕಾಗ್ತಾ ಇಲ್ಲ. ಇವತ್ತು ಇವ್ರದೇ ಮ್ಯಾಂಡೇಟರಿ ಮಾಡಿದಂಥ ಒಂದು ಮೇಕೆದಾಟು ಯೋಜನೆನ DK ಶಿವಕುಮಾರ್ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಅಸಹಾಯಕವಾದ ಒಂದು ಮುಖ್ಯಮಂತ್ರಿ ಇವತ್ತು ಯಾವ ರೀತಿ ನಡೆಸ್ಕೊಂತ ಇದ್ದಾರೆ ಅಂತಂದ್ರೆ, ಬರೇ ಒಂದೇ ಒಂದು ಕಾಂಟ್ರವರ್ಸಿ ಸರ್ಕಾರ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು. ಇಲ್ಲ ಬಿಡಿ, ಅದು ಬಿಡದಿಗೆ ಹೋದ್ರೆ ಅದು ಇನ್ನೊಂದು ಕತೆ ಆಗುತ್ತೆ. ಮತ್ತೊಂದು ಕತೆ ಆಗುತ್ತೆ. ಅದು ಹೋಗೋದು ಬೇಡ. CM ಆಗಿದ ತಕ್ಷಣ ಏನಾಯ್ತು? ಅಲ್ಲ, ಅದು ಹೋಗೋದು ಬೇಡ. ಆಯ್ತು, ಅವ್ರ ಪೆಟ್ ಪ್ರಾಜೆಕ್ಟ್ ಇದೆ ಮೇಕೆದಾಟು, ಅವ್ರು ಮಾಡೇ ತೀರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. 3 ವರ್ಷದಿಂದ ನಿದ್ದೆ ಮಾಡಿದ್ರಾ? 3 ವರ್ಷದಿಂದ ನಿದ್ದೆ ಮಾಡಿದ್ರಾ? ಇವತ್ತು ಮೇಕೆದಾಟು ಪ್ರಶ್ನೆ ಬಹು ಆಯಾಮದ ಬೇಗುದಿ ಏನಿದೆಯಲ್ಲ, ಈ ಬಹು ಆಯಾಮದ ಬೇಗುದಿನಲ್ಲಿ ಒಂದೇನಾಗೋಯ್ತು ಅಂದ್ರೆ, ನಿಜಾಮ್ ಸರ್, ನೀವು ಕಾಸ್ಟ್ ಬ್ಯಾಲೆನ್ಸ್ ಮಾಡಕ್ ಹೋದ್ರಿ. ನಿಮ್ಮ ಲಾಯಲ್ ವೋಟ್ ಬೇಸ್ ಯಾವ ಕಮ್ಯುನಿಟಿನಲ್ಲಿದೆ ಆ ಕಮ್ಯುನಿಟಿಗಳಿಗೆ ಅತಿ ಹೆಚ್ಚು ಪ್ರಾತಿನಿಧ್ಯವನ್ನ ಕೊಡೋದಕ್ಕೆ ನಿಮ್ಮ ಸ್ಟ್ರಾಟಜಿ ಇರ್ಬೋದು ನಿಮ್ಮ ಪಕ್ಷದ್ದು. ವಿ ಆರ್ ನೋಬಡಿ ಟು ಸೇ ನೋ. ನಿಮ್ಮ ಚುನಾವಣೆಗಾಗಿ, ನಿಮ್ಮ ರಾಜಕೀಯಕ್ಕಾಗಿ ನೀವು ಅದನ್ನ ಮಾಡ್ತೀರಿ. ಬಟ್ ಇದರ ನಡುವೆ ಹಿರಿತನ, ಸೀನಿಯಾರಿಟಿ, ಆಕಾಂಕ್ಷೆಗಳು, ಆಸ್ಪಿರೇಷನ್ಗಳ ಸಮತೋಲನ ನೀವು ಮಾಡೋದು ಮರ್ತೋದ್ರಲ್ಲ. ಇಲ್ಲ ನೋಡಿ, ನಮ್ಮ ಪಕ್ಷ ಬಿಫೋರ್ ದಟ್ ನಮ್ಮ ಗೋವಿಂದರಾಜ್ ಅವ್ರು ಕೂತಿದ್ದಾರಲ್ಲ, ಏನೇನೋ ಹೇಳ್ತಾ ಇದ್ರು. ಫಸ್ಟ್ ಆಫ್ ಆಲ್ JDS ಅವ್ರಿಗೆ ಯಾವುದು ನೈತಿಕ ಆಧಾರ ಇಲ್ಲ ಇದರಲ್ಲಿ. ಈ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ಏನಾದ್ರು ಒಂದು ಟೀಕೆ ಟಿಪ್ಪಣಿ ಏನಾದ್ರು ಮಾಡೋದು. ಒಂದು ನಿಮಿಷ ಸಾಹೇಬ್ರೆ, ನೀವು ಮಾತಾಡುವಾಗ ನಾವು ನೋಡಿ, 20 ವರ್ಷದಲ್ಲಿ ನಾವು ನಿಮ್ಗೆ ಅಧಿಕಾರ ನಾವೇ ಕೊಟ್ಟಿರೋದು. ನಿಮ್ಮ HD ಕುಮಾರಸ್ವಾಮಿ ಮತ್ತೆ HD ದೇವೇಗೌಡರು ಯಾವುದು ಕೇಳೋದಿಲ್ಲ. 2020 ಯಡಿಯೂರಪ್ಪ ಸರ್ಕಾರ ಬಂದ ತಕ್ಷಣ ತಿಪ್ಪಾರೆಡ್ಡಿ ಎಷ್ಟು ಗಲಾಟೆ ಮಾಡಿದ್ರು, ಚಿತ್ರದುರ್ಗದಲ್ಲಿ ಶಿವನಗೌಡ ಅವರು ಎಷ್ಟು ಗಲಾಟೆ ಮಾಡಿದ್ರು, ದೇವದುರ್ಗದಲ್ಲಿ ಪಬ್ಲಿಕ್ ಅಲ್ಲಿ ಅವರು ಅಬ್ಯೂಸ್ ಮಾಡಿದ್ರು ಯಡಿಯೂರಪ್ಪ ಅವ್ರಿಗೆ. ಅದು ಇವ್ರಿಗೆ ಕಿವಿಗೆ ಬಿಡ್ಲಿಲ್ಲ. ಈಗ ಬಂದ್ಬಿಟ್ಟು ಇವಾಗ ನಮ್ಗೆ ಪಾಠ ಹೇಳೋದು ಬಗ್ಗೆ ಹೇಳ್ತಾ ಇಲ್ಲ ರೀ. ಅವ್ರಿಗೆ ನೋಡ್ರಿ, ಈಗ 2019 ಮತ್ತೆ 2020 ಎಕ್ಸ್ಪ್ಯಾನ್ಷನ್ ಆಗುವಾಗ ನಿಮ್ಮ ರೇಣುಕಾಚಾರ್ಯ ಅವರು ಏನೇನ್ ಹೇಳಿದ್ರು ನಿಮ್ ಬಗ್ಗೆ. ಅಬ್ಬಬ್ಬಬ್ಬ, ರಮೇಶ್ ಅವರು ಅಯ್ಯೋ ಚಿಕ್ಕೋಡಿಯಿಂದ ಶೇಖರ್ ಸದನದಲ್ಲಿ ಬಟ್ಟೆ ಹಾರ್ಕೊಂಡ್ರು. ಆಯ್ತಾ,
ಅದಕ್ಕಿಂತ ದೊಡ್ಡದೇನಾಗ್ಲಿಲ್ವಲ್ಲ. ಬನ್ನಿ ಇವಾಗ ಟು ದ ಪಾಯಿಂಟ್ ಮಾತಾಡೋಣ. ಇವ್ರು ಹೇಳೋದು ಒಂದು ಬಿಜೆಪಿಯಿಂದ ಜಾಸ್ತಿ ಇವಾಗ ಇವರು ನಮ್ಮ ಜೆಡಿಎಸ್ ಅವರು ಜಾಸ್ತಿ ನಾವು ಹೇಳ್ತೀವಿ, ನಾವು ಹೇಳ್ತಾ ಕಾಸ್ಟ್ ಬ್ಯಾಲೆನ್ಸ್ ವೋಟ್ ಬ್ಯಾಂಕ್ ಪಕ್ವತೆಯಿಂದ ಪ್ರತಿನಿಧಿತ್ವ ಕೊಡೋದಕ್ಕಾಗಿ ನೀವೇನ್ ಮಾಡಿದ್ರಿ ಅಂದ್ರೆ ಜನರ ಒಂದು ಹಿರಿತನ ಏನೇನಿತ್ತು, ಆ ಹಿರಿಯರ ಆಕಾಂಕ್ಷೆಗಳೇನಿತ್ತು ಅದನ್ನ ಬದಿಗಿಟ್ಬಿಟ್ರಿ. ನೋಡಿ ನೀವು ಪ್ರಯೋಗ ಮಾಡಕ್ಕಾದ್ರೆ ನೋಡಿ ಏನ್ ಗೊತ್ತಾ ಏನೇನಾಯ್ತು ಮಾಡಿದ್ದಕ್ಕೆ ಡಾಲರ ಇವ್ರದ್ದು ಬಿಜೆಪಿ ಅಂದ್ರೆ ಏನ ಮಾತಾಡಿದ್ರೇನು ಡಾಲರಾನ್ ಬರೀ ವ್ಯಾಪಾರ. ಸೇವೆಗೋಸ್ಕರ ನೀವು ಬ್ಯಾಲೆನ್ಸಿಂಗ್ ಆಕ್ಟ್ ಅಲ್ಲಿ ಇಂಬ್ಯಾಲೆನ್ಸ್ ಆಗೋಗ್ಬಿಟ್ಟಿದ್ರೆ ನೀವು ಕ್ವೆಶ್ಚನ್ ಕರೆಕ್ಟ್ ಆಗಿದೆ. ನಾನು ಹೇಳೋದು ನಮ್ಮ ಪಕ್ಷದಲ್ಲಿ ಫಸ್ಟ್ ಪಾಯಿಂಟ್ ಸೋಷಿಯಲ್ ಜಸ್ಟಿಸ್ ಆಗ್ಬೇಕು. ಒಂದು ಖಾತೆ ಪ್ರಧಾನಿ ವ್ಯಾಪಾರ ಮಾಡೋದು, ಅಮಿತ್ ಶಾ ವ್ಯಾಪಾರ ಮಾಡೋದು ಬಂದ್ಬಿಟ್ಟಿದ್ದಾರೆ. ಬ್ಯಾಲೆನ್ಸಿಂಗ್ ಆಕ್ಟ್ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ಬಿಟ್ಟಿದೆ. ಯಾವುದು ಇಂಬ್ಯಾಲೆನ್ಸ್ ಆಗಿಲ್ಲ ನೋಡಿ. ನಮ್ಮ ಪಕ್ಷದಲ್ಲಿ ಫಸ್ಟ್ ಸಿದ್ಧಾಂತ ಏನಂದ್ರೆ ಸಾಮಾಜಿಕ ನ್ಯಾಯ. ನಾವು ಸಾಮಾಜಿಕ ನ್ಯಾಯ ಮಾಡಿದೀವಿ. ಅದರಲ್ಲಿ ಸ್ವಲ್ಪ ಜನಕ್ಕೆ ಬೇಸ್ ಸಾಮಾಜಿಕ ನ್ಯಾಯ ಅಂದ್ರೆ ನೀವು ಎಲ್ಲರಿಗೂ ಓಡಿದ್ದೀರಾ. ಏನ್ರಿ ಮಾತಾಡಿದ್ದೀರಾ? 3 ವರ್ಷದಲ್ಲಿ ಕುಮಾರಸ್ವಾಮಿ ಅವರು ಒಂದು ಪ್ರಶ್ನೆ ಏನು ಮಾಡಕ್ಕಾಗುದಿಲ್ಲ. ಸುಮ್ನೆ ಕೇಳ್ಬೇಕಂದ್ರೆ ಕೇಳಿ ಕೂತಿರ್ತೀನಿ. ನೀವು ಬರೀ ನೀವು ವ್ಯಾಪಾರ ಮಾಡಿ ಸಾಮಾಜಿಕ ನ್ಯಾಯದ ಉದ್ದೇಶದಿಂದ ನೀವು ಮಾಡಿದ್ದೀವಿ. ಅದು ಆಗ್ತದೆ. ಬ್ಯಾಲೆನ್ಸ್ ಆಗೋದಿಲ್ಲ ನಿಖಿಲ್ ಅವರೇ. ಇದು ನಾರ್ಮಲ್ ಪ್ರೊಸೆಸ್ ಆಗ್ತದೆ. ಯಾರಾದ್ರೂ ಸ್ವಲ್ಪ ಬೇಜಾರು ಕೆಪಿಸಿಸಿ ಮುಂದೆ ದಿಸ್ ಇಸ್ ಅ ಡೆಮೋಕ್ರೆಟಿಕ್ ಪಾರ್ಟಿ. ವಿ ಡೋಂಟ್ ಫೀಲ್ ಬ್ಯಾಡ್. ಕೃಷ್ಣಪ್ಪ ಅವರು ಒಂದು 6 ಸತಿ 7 ಸತಿ ಆಗಿದ್ದಾರೆ. ಅವ್ರ ಮಗನು ಸೌತ್ ನಮ್ಮ ಬ್ಯಾಂಗ್ಳೂರ್ ವೆಸ್ಟ್ ಡಿವಿಷನ್ ಅಲ್ಲಿ ಅವರಿಬ್ರು ಬಿಟ್ರೆ ಬೇರೆ ಯಾರು ನಮ್ಮ ಶಾಸಕರು ಇಲ್ಲ. ಅಂಡ್ ದೇ ಆರ್ ಗ್ರೇಟ್ ಪೀಪಲ್. ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಅವ್ರ ಬೆಂಬಲಿಗರಿಗೆ ಅವ್ರಿಗೆ ಬೇಜಾರಾಗಿಲ್ಲ. ಅವ್ರಿಗೆ ಚಾನ್ಸ್ ಸಿಗ್ತದೆ. ಡೋಂಟ್ ವರಿ. ಕೃಷ್ಣಪ್ಪ ಅವ್ರ ಜೊತೆ ನಾನು ಮೊನ್ನೆ ಇದ್ದೆ. ಕೃಷ್ಣಪ್ಪ ಅವ್ರ ಹತ್ರ ನನ್ನ ಜೊತೆ ಇದ್ದೆ ಅವತ್ತು. ನಮ್ಮ ಸಂಘಟನ್ ಸೃಜನ್ ಅಭಿಯಾನದಲ್ಲಿ ಅವ್ರ ಮನೆಯಲ್ಲಿ ಅವ್ರ ಕಚೇರಿಯಲ್ಲಿ ನಾವು ಬಹಳ ಹೊತ್ತು ನಾವು ಮಾತಾಡಿದೀವಿ. ಇಸ್ ಅ ಗ್ರೇಟ್ ರೆಸ್ಪಾನ್ಸಿಬಲ್ ಲೀಡರ್. ಅವರು ಏನ್ ಹೇಳೋದು ಕೇಳೋದು ನಮ್ಮ ಹೈಕಮಾಂಡ್ ಜೊತೆ ಅವರು ಚರ್ಚೆ ನಡೀತಾ ಇದೆ. ಏನ್ ಗೊತ್ತಾ ಹೇಳಿದ್ರು, ಫಸ್ಟ್ ಬಹಳ ಯಂಗ್ ಕ್ಯಾಬಿನೆಟ್ ಮಾಡ್ತೀವಿ, ಬಹಳ ಎಕ್ಸ್ಪೆರಿಮೆಂಟಲ್ ಎಲೆಕ್ಷನ್ ಕ್ಯಾಬಿನೆಟ್. ಇದು ಆವರೇಜ್ ಏಜ್ 55 ಕಿಂತ ಕಡಿಮೆ ಇರ್ತದೆ ಅಂತೆಲ್ಲ ಹೇಳಿದ್ರಪ್ಪ. ಟೋಟಲ್ ಹೊಸ ಮುಖಗಳು ಅಂತ ಬಂದಿರೋದು 8 ಜನ. 8 ಜನ ಫಸ್ಟ್ ಟೈಮ್ ಮಿನಿಸ್ಟರ್ಸ್, 8 people. What is the average? No, age is one thing. First of all, your average age is not 55. What? Just tell no. What is the average age? It's more than 55. Let's say agree to that. Let's keep it as 55. No. Okay, let's keep it as 55. But ನಿಮ್ಮ ಎಕ್ಸ್ಪೆರಿಮೆಂಟ್ ಎಲ್ಲ ಹೋಯ್ತು. ನೀವು ಹೊಸಬ್ರಿಗೂ ಅವಕಾಶ ಕೊಡ್ಲಿಲ್ಲ. ಅತ್ಲಾಗಿ ಪೂರ ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಬಿಟ್ರೆ ಈ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿನೂ ಅರ್ಧ ದಾರಿ ನಿಂತರು. ಈ ಬ್ಯಾಲೆನ್ಸು ಕಾಸ್ಟು ಜಿಲ್ಲೆ ಅನ್ನೋದ್ರಲ್ಲೂ ಅರ್ಧ ದಾರಿಗೆ ನಿಂತರು. ಇದನ್ನ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಅದೇ ನನಗನ್ಸಿದಾಗೆ ಅವರು ಅಂದರೆ ನಾನು ನೋಡೋ ದೃಷ್ಟಿ ಹೇಗೆ ಅಂದರೆ, ಈಗ ಯಾರು ಸೀನಿಯರ್ ಲೀಡರ್ಗಳಿಗೆ ಕೊಟ್ಟಿಲ್ಲ
ಅವರೆಲ್ಲರೂ ಚುನಾವಣೆಯನ್ನು ಗೆಲ್ಲಬಹುದಾದವರು. ಅವ್ರು ಮಿನಿಸ್ಟರ್ ಆಗಿರಲಿ, ಮಿನಿಸ್ಟರ್ ಆಗದೇ ಇರಲಿ, ಕಾಂಗ್ರೆಸ್ಸಲ್ಲಿ ಇರಲಿ, ಇನ್ನೊಂದು ಕಡೆಗಿಲ್ಲ, ಅವ್ರು ಎಲ್ಲಿದ್ದರೂ ಗೆಲ್ಲಬಹುದಾದಂಥವ್ರು. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಒಂದಷ್ಟು ಜನ ಸೀನಿಯರ್ಗಳನ್ನು ಹೊರಗಿಟ್ಟು, ಒಂದಷ್ಟು ಜನ ಸೀನಿಯರ್ಗಳನ್ನು ಒಳಗಡೆ ತೊಗೊಂಡು ಕ್ಯಾಬಿನೆಟ್ಗೆ, ಇನ್ನೊಂದಷ್ಟು ಜನ ಹೊಸಬ್ರನ್ನ ಕೊಟ್ಟು ಒಂದು ಮಿಕ್ಸ್ ಇದನ್ನು ಕೊಡೋ ಪ್ರಯತ್ನ ಮಾಡಿದ್ದಾರೆ. ಅವ್ರು ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇಲ್ಲ. ಆದರೆ ಆ ಮಾಡೋ ಪ್ರಯತ್ನದಲ್ಲಿ ನೀವು ಹೇಳಿದಾಗ ಒಂದು ಸ್ವಲ್ಪ ಅರ್ಧ ದಾರಿಗೆ ನಿಂತಿದೆ, ಯಾವುದೂ ಕಂಪ್ಲೀಟ್ ಆಗಿಲ್ಲ. ಈಗ ಉದಾಹರಣೆ ಸಾಮಾಜಿಕ ನ್ಯಾಯ ಅಂತಂದ್ರು, ಸಾಮಾಜಿಕ ನ್ಯಾಯನೂ ಪೂರ ಕೊಡೋಕ್ಕಾಗಿಲ್ಲ. ಈಗ ಮಹಿಳೆಯರಿಗೆ ಒಬ್ರಿಗೂ, ಈಗ ಇದ್ದವ್ರಿಗೊಬ್ರಿಗೂ ಯಾರೋ ತಪ್ಪಿಸ್ಬಿಟ್ರು ಅಂತಂದ್ರು, ಈಗ ಮಹಿಳೆಯರೆಲ್ಲ ಯಾರಿಗೂ ಕೊಡಬೇಕು ಅಂತ ಚರ್ಚೆ ನಡೀತಾ ಇದೆ. ಈಗ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಏನೇನು ಮಾತಾಡಿದ್ದಾರೆ ಮಹಿಳೆಯರ ಮೀಸಲಾತಿ ಬಗ್ಗೆ, ಇದ್ರ ಬಗ್ಗೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವರು ಲಿಸ್ಟ್ ಕಳಿಸೋವಾಗ ಹಾಗಾದ್ರೆ ಒಂದ್ಸರಿನೂ ಹಾಗಾದ್ರೆ ಅವ್ರು ಯೋಚನೆ ಮಾಡಿಲ್ಲ, ಇಷ್ಟು 32 ಜನರಲ್ಲಿ ನಾವು ಒಬ್ಬರು ಮಹಿಳೆಯರಿಗೆ ಕೊಟ್ಟೇ ಇಲ್ವಲ್ಲ ಅನ್ನೋದನ್ನಾರು ಅವ್ರು ಯೋಚನೆ ಮಾಡ್ಬೋದಾಗಿತ್ತು. ಬರೀ ಒಬ್ಬರಿಗೆ ಕೊಟ್ಟಿದ್ದಾರೆ ಅಲ್ವಾ, ಅದರಲ್ಲೂ ಆಗಿಲ್ಲ. ಆಮೇಲೆ ಇನ್ನೂ ಬ್ರಾಹ್ಮಣರಿಗೆ ಕೊಟ್ಟಿಲ್ಲ, ಜೈನರಿಗೆ ಕೊಟ್ಟಿಲ್ಲ, ಅದು ಇದ್ದೇ ಇದೆ ಚರ್ಚೆಗಳು. ಸಾಮಾಜಿಕ ನ್ಯಾಯ ಅಂದರೆ ಸಮಾಜದಲ್ಲಿರುವ ಎಲ್ಲ ವರ್ಗದವರಿಗೂ ಸಲ್ಲಬೇಕಾಗಿರ್ತದೆ. ಕೆಲವು ವರ್ಗಕ್ಕೆ ಮಾತ್ರ ಸಲ್ಲಿಸ್ಬಿಟ್ಟು ಅದು ಸಾಮಾಜಿಕ ನ್ಯಾಯ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಆ ಹಿನ್ನೆಲೆಯಲ್ಲಿ ನೀವು ಹೇಳಿದಾಗೆ ಎಲ್ಲದೂ ಅರೆಬರೆ ಆಗ್ಬಿಟ್ಟಿದೆ. ಅದು ಈಗ ಇವರ ಸಮಸ್ಯೆಗೆ ಕಾರಣ ಆಗಿದೆ. ಅಲ್ಲ, ನೀವು ಹೇಳಿದ್ರಲ್ಲ ಈ ಪ್ರಾತಿನಿಧ್ಯದ ಮೂಲಕ ಸಾಮಾಜಿಕ ನ್ಯಾಯ ಕೆಲವು ಸಮುದಾಯಗಳಿಗೆ ಮಾತ್ರ ಸೀಮಿತ ಅಲ್ಲ, ಹಾಗೆ ಈ ಬ್ರಾಹ್ಮಣ ಮುಖ ಇಲ್ಲ ಅನ್ನೋದು ಒಂದು ಚರ್ಚೆಗೆ ಬಂತಪ್ಪ ಇವತ್ತು. ಹೌದು ಅಲ್ವಾ, ಯಾರು ಇಲ್ಲ ರೆಪ್ರೆಸೆಂಟೇಟಿವ್ ಅಂತ. ಯಾಕೆ ಇರಬೇಕಾಗಿಲ್ಲ. ಬಟ್ ಸಾಮಾಜಿಕ ನ್ಯಾಯ ಅನ್ನೋ ಶಬ್ದ ಬಂದಾಗ ಈಗ ಸಮಾಜದಲ್ಲಿ ಅವರು ಇದ್ದಾರೆ. ಈಗ ಮತದಾನದ ನ್ಯಾಯ ಅಂತ ತಗೊಂಡಾಗ ಬಹುತೇಕ ಪ್ರಮಾಣದಲ್ಲಿ ಈಗ ಒಂದು ನೋಷನ್ ತಿಳುವಳಿಕೆ ಒಂದು ಏನ್ ಅನ್ಕೊಂಡಿದೀವಿ ಅಂದ್ರೆ ಬಹುತೇಕ ಎಲ್ಲ ಬಿಜೆಪಿ ವೋಟರ್ಸ್. ಯಾಕೆ ಕೊಡ್ಬೇಕು ಪ್ರಾತಿನಿಧ್ಯ? ಬಟ್ ಏನಾಗುತ್ತೆ, ಈಗ ವೋಟರ್ಸ್ ದೃಷ್ಟಿಯಿಂದ ಯೋಚನೆ ಮಾಡಿದಾಗೂ ಕೂಡ ಸಾಮಾಜಿಕ ನ್ಯಾಯ ಅನ್ನೋ ವರ್ಡ್ ಯಾವಾಗ ಬರುತ್ತೆ ಅಂದ್ರೆ, ವೋಟರ್ಸ್ ಕಡಿಮೆ ಇದ್ರೂ ನಾನು ಪ್ರಾತಿನಿಧ್ಯ ಕೊಡ್ತೀನಿ, ಅದು ನ್ಯಾಯ, ಅದು ಸಾಮಾಜಿಕ ನ್ಯಾಯ. ಹೌದು, ಸಾಮಾಜಿಕ ನ್ಯಾಯ ಅಂದ್ರೆ ಅದೇನೆ. ಈಗ ಯಾಕೆ ಹಿಂದುಳಿದ ವರ್ಗದವ್ರಿಗೆ ಕೊಡ್ತೀನಿ, ಅವ್ರಿಗೆ ಅವಕಾಶಗಳು ಕಡಿಮೆ ಇದಾವೆ, ಅವ್ರಿಗೆ ಜಾಸ್ತಿ ಕೊಡಬೇಕು ಅನ್ನೋ ಕಾರಣಕ್ಕೆ ಕೊಡ್ತಾ ಇದೀವಲ್ಲ, ಅದು ಸಾಮಾಜಿಕ ನ್ಯಾಯ. ಹಾಗಾಗಿ ಈಗ ಬ್ರಾಹ್ಮಣರು ಕಡಿಮೆ ಓಡಿಸಿದ್ದಾರೆ, ಅವ್ರಿಗೆ ನಾವು ಕೊಡಲ್ಲ ಅಂದ್ರೆ ಅದು ಸಾಮಾಜಿಕ ನ್ಯಾಯ ಆಗಲ್ಲ. ಅವಾಗ ಸಾಮಾಜಿಕ ನ್ಯಾಯ ಯಾವಾಗ ಆಗುತ್ತೆ ಅಂದ್ರೆ, ಕಡಿಮೆ ಇದ್ರು ನಾನು ಅವ್ರಿಗೆ ರಿಪ್ರೆಸೆಂಟೇಷನ್ ಕೊಡ್ತೀನಿ ಅಂದ್ರೆ ಅದು ಸಾಮಾಜಿಕ ನ್ಯಾಯ ಬರೋದು ಅವಾಗ. ಸೊ ಇವು ಪ್ರಯೋಗದಲ್ಲೂ ಅರ್ಧಂಬರ್ಧ ಆಯ್ತು, ಈ ಸಾಮಾಜಿಕ ನ್ಯಾಯ ಪ್ರಯತ್ನದಲ್ಲೂ ಅರ್ಧಂಬರ್ಧ. ಇನ್ನೊಂದು ಮೆಸೇಜ್ ಏನಾಗಿದೆ, ಅವಾಗ ನೀವು ಕೇಳಿದ್ರೆ ಅದಕ್ಕೆ ನಾನು ಅವಾಗ ಉತ್ತರ ಕೊಟ್ಟಿರ್ಲಿಲ್ಲ. ವೀಕ್ ಆಗಿದ್ದು ಹೈಕಮಾಂಡ್ ಅಥವಾ ಸಿಎಂ ಇಲ್ಲಿ ಲೋಕಲ್ ಲೀಡರ್ ಅಂತ ಕೇಳಿದ್ರಿ ನೀವು. ನನ್ನ ಪ್ರಕಾರ ಹೈಕಮಾಂಡೇನೆ. ಅದರಲ್ಲಿ ಅವರು ಅಂದ್ರೆ ಎಲ್ಲಿ ಅವ್ರು ಫೇಲ್ ಆದ್ರು ಅಂದ್ರೆ, ನಾನು ಅದನ್ನ ವಿಶ್ಲೇಷಣೆ ಮಾಡುವಾಗ ನನಗೆ ಯಾಕೆ ಅನ್ಸುತ್ತೆ ಅಂದ್ರೆ, ಅವರು ಲಿಸ್ಟ್ ಅನ್ನ ಕಳಿಸ್ಕೊಟ್ರು. ಲಿಸ್ಟ್ ಅನ್ನು ಕಳಿಸ್ಕೊಟ್ಟಾಗ ಜನರ ಮನಸ್ಸಲ್ಲಿ ಲಿಸ್ಟ್ ಬಂತು, ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಅವಾಗ ಜನರ ಮನಸ್ಸಲ್ಲಿ ಏನು ಬರುತ್ತೆ, ಹೈಕಮಾಂಡ್ ಮಾಡಿರೋ ಲಿಸ್ಟು ಅಂತ ಬಂತು. ಸೊ ಸ್ಥಳೀಯ ನಾಯಕರಿಗೆ ಅದರ ಹೊಣೆಗಾರಿಕೆ ಇಲ್ಲ ನನ್ನ ಪ್ರಕಾರ. ಈಗ ನೇರವಾಗಿ ಅವರೇ ಅದನ್ನ ಜವಾಬ್ದಾರಿ ಹೊತ್ಕೊಂಡು. ಗೋವಿಂದರಾಜ್ ಅವರೇ, ನೀವು ಒಪ್ತೀರಾ ಈ ತರ ಹೈಕಮಾಂಡ್ ಲಿಸ್ಟ್ ಕಳಿಸೋದು? ಸರ್, ಈಗ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಒಂದು ಹೈಕಮಾಂಡ್ ಪಕ್ಷದ ಹಿರಿಯರು ತೀರ್ಮಾನ ಮಾಡೋದು ಸಹಜವಾಗಿ ಎಲ್ಲ ಪಕ್ಷದಲ್ಲಿ ಇರ್ತಾರೆ. ನೀವು ಅನ್ಲೇಬೇಕಾದ್ರೆ ಒಂದ್ ನಿಮಿಷ ಹೇಳ್ತೀನಿ. ಹೈಕಮಾಂಡ್ ಕೊಟ್ಟಂತ ಪಟ್ಟಿನ ಕರ್ನಾಟಕ ಬರ್ತಿದ್ದಂಗೆ ಅದು ಬದಲಾವಣೆ ತಗೊಳುತ್ತೆ ಅಂತಂದ್ರೆ ಆಗಿದ್ದು ಹೈಕಮಾಂಡ್ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಬಂದು ಒಂದು ಬದಲಾವಣೆ ಆಗಿದೆ. ಅದು ಎ ಅಂತಲ್ಲ ಸರ್, ಎಲ್ಲಿ ಮಣಕಲ್ ವೈದ್ಯ ಅದು ಮಲ್ಲಿಕಾರ್ಜುನ್ ಅಂತ ಬರೆಯಕ್ ಹೋಗಿದ್ದು, ಅದು ಎ ಆಟೋ ಕರೆಕ್ಟ್ ಮಾಡಿ ಮಣಕಾಲ್ ವೈದ್ಯ ಆಗೋಯ್ತಂತೆ ಸರ್. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಕಾಂಗ್ರೆಸ್ ಬಂದಿತ್ತು. ಅದು ಮಣಕಾಲ್ ವೈದ್ಯ ಆಯ್ತೋ SS ಆಯ್ತೋ ನನಗಂತೂ ಅದು ಹೆಂಗ್ ಚೇಂಜ್ ಆಯ್ತು ಅಂತ ಹೇಳ್ಬೇಕದು. ನಮಗಂತೂ ಬದಲಾವಣೆ ಆಗಿದ್ದು ಕೂಡ ಒಂದ್ ರೀತಿ ಬಲಹೀನತೆಯ, ಯಾಕೆಂದ್ರೆ ಓವರ್ ಆಲ್ ಹೈಕಮಾಂಡ್ ವಿಚಾರವಾಗಿ ಹೇಳೋದಾದ್ರೆ ಖಂಡಿತ ಇದು ವೀಕೆಸ್ಟ್ ಹೈಕಮಾಂಡ್. ಯಾಕೆಂದ್ರೆ ನಾನು ಹೈಕಮಾಂಡ್ ಕಳಿಸ್ತಾ ಇದ್ದೀನಿ, ನಾನು ಅನೌನ್ಸ್ ಮಾಡಿ ಅಂತ ಪಟ್ಟಿ ಕಳಿಸಿದ್ಮೇಲೆ ಅದು ಮೇಲ್ ಮೂಲಕ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ನನ್ನ ವಿಚಾರ ಏನಿತ್ತು ಮೇಲ್ ಮೂಲಕ ಬಂತು ಅಂತ ಹೇಳಿದಂತ ವಿಚಾರ ಇದೆಯಲ್ಲ, ಅದು ಖಂಡಿತವಾಗಿ ಜಾರಿ ಆಗ್ಬೇಕಾಯ್ತು. ಆಗಿಲ್ಲ ಅಂದ್ರೆ ಇಟ್ಸ್ ಡಿಫೆಕ್ಟ್. ಒಂದನ್ನ ಬದಲಾಯಿಸಿದ್ರು, ಒಂದನ್ನ ತಡೆ ಹಿಡಿದ್ರು ಅಂದ್ರೆ ಅವಾಗ ಬಲಿಷ್ಠರು ಯಾರಾದ್ರು? ಅದನ್ನ ನಾನು ಕೇಳ್ತೇನೆ. ಇದ್ರ ಜೊತೆಯಲ್ಲಿ ಇದ್ರ ಜೊತೆಯಲ್ಲಿ ಸರ್, ಇವತ್ತು ರಾಜ್ಯದಲ್ಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 180 ಕೋಟಿ ಹಗರಣ ಆಯ್ತು ಸರ್. ಅಂತ ವ್ಯಕ್ತಿಗೂ ಹೈಕಮಾಂಡ್ ಕಾಣಲಿಲ್ವಾ? ಯಾಕೆಂದ್ರೆ ಹಗರಣ ಮಾಡಿ ಎಲ್ಲ ಒಂದ್ ಕಡೆ ಕ್ಯಾಬಿನೆಟ್ ಅಲ್ಲೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು 189 ಕೋಟಿ ಅಲ್ಲಪ್ಪ, ಬರೀ 89 ಕೋಟಿ ಆಗಿರ್ತಕ್ಕಂಥದ್ದು ಪಕ್ಕದ ರಾಜ್ಯದಲ್ಲಿ ಅಲ್ಲಿನ ಎಣ್ಣೆ ಅಂಗಡಿಗೆ ಹೋಗುತ್ತೆ, ಅದು ಕ್ಯಾಶ್ ಕನ್ವರ್ಟ್ ಆಗುತ್ತೆ, ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಯಾರೋ ಒಂದು ಮಜೂರಿ ಬದಲಾವಣೆ ಮಾಡ್ಕೊಂತಾರೆ. ಇಂಥ ವ್ಯಕ್ತಿನೂ ಕೂಡ ಖುಷಿ ಕ್ಯಾಬಿನೆಟ್ ತಗೊಂತಾರೆ ಅಂದ್ರೆ ನಾವು ಕಾಂಗ್ರೆಸ್ಗೆ ಇವತ್ತು ಮಾನ ಮರ್ಯಾದೆ ಇಲ್ಲ. ಯಾಕೆಂದ್ರೆ ಆರೋಪ ಹೊತ್ತಂತ ವ್ಯಕ್ತಿನ, ರಾಜೀನಾಮೆ ತಗೊಂಡಂತ ವ್ಯಕ್ತಿನ ಇವತ್ತು ಮತ್ತೆ ಕ್ಯಾಬಿನೆಟ್ ಸೇರಿಸ್ಕೊಳ್ತಾರೆ ಅಂತಂದ್ರೆ ಇದು
ಅವ್ರ ದೌರ್ಬಲ್ಯ ಅರ್ಥ ಮಾಡ್ಕೊಳ್ಳಿ. ಇವತ್ತು ಬೇರೆ ವ್ಯಕ್ತಿ ಸಿಕ್ಕಿಲ್ವ ಅವ್ರಿಗೆ ಅಲ್ವಾ? ಏನ್ ಹೇಳಿ? ಹಿಪೋಕ್ರಸಿ ಸರ್ ನಿಮ್ದು. ಏನ್ ಹಿಪೋಕ್ರಸಿ? ಅಜಿತ್ ಯಾವ ಪವಾರ್ ರೀತಿ ಹೇಳ್ರಿ? 72,000 ಒಬ್ಬ crores ಅಂತ ಹಗರಣ ಒಂದು ಮಾಡಿರ್ತಕ್ಕಂಥ ಹೇಳೋದು. ವ್ಯಕ್ತಿನ ಮತ್ತೆ ಕ್ಯಾಬಿನೆಟ್ ಹೋಯ್ತು. ಅಂತಂದ್ರೆ ಹಿಪೋಕ್ರಸಿ ಹೋಯ್ತು. ಹೇಳ್ತಿರೋರು. ಇಲ್ಲಿ. ನಾಚಿಕೆ ಆಗಲ್ಲ ಕಾಂಗ್ರೆಸ್ ಅವ್ರ ಬಗ್ಗೆ. ತುಂಬಾ ದೂರ ಅರ್ಥ ಹೋಗ್ಬಿಡಿ. ಮಾಡ್ಕೊಳ್ಳಿ. ನಾಚಿಕೆ ಆಗಲ್ಲ ಕಾಂಗ್ರೆಸ್ನವ್ರಿಗೆ. ಬಸವರಾಜ್ ಅವರೇ, ತುಂಬಾ ಇವತ್ತು ಪಾಯಿಂಟ್ ನೋಡ್ರಿ ನಾವು ಹಗರಣ ದೇಶ ಕಟ್ಟಿದ್ದು ನಿಮ್ಮ ನೀವು ಮಾರಾಟ ಮಾಡಿದ್ದು. ನಾವು ಭ್ರಷ್ಟಾಚಾರ ಮಾಡಿದ್ದು ಹಗರಣ ಹುಟ್ಟಿದ್ದೇ ನಿಮ್ಮ ಕಾಂಗ್ರೆಸ್ ಪಕ್ಷ. ಆಯ್ತು. ಅದು ಮುಂದುವರಿತಾ ಇದೆ ಅಷ್ಟೇ. ಆಯ್ತು ಬಿಡಿ, ಅದು ಹಳೇದು. ಜೆನ್ಸಿ ಹೊಸದಾಗಿ ಏನಾದ್ರು ತೋರಿಸಿದಾರಲ್ಲ ಈಗ ಸರ್, ಟಾಕ್ ಟು ಮೈ ಫ್ಯಾನ್ ಟಾಕ್ ಟು ಮೈ ಹ್ಯಾಂಡ್ ಅಂತ ಜೆನ್ಸಿ ಯಾವ ತೋರಿಸಿದಾರಲ್ಲ. ಜೆನ್ಸಿ ಸೇರಿದ್ರು ಅಂತ ನಾವು ಅಲ್ಲಿ ನೋಡಿದಿರಲ್ಲ. ನೋಡ್ತಾ ಇದ್ದೀರಲ್ವಾ? ಜೆನ್ಸಿ ಹೋದ್ರೆ ಮತ್ತೆ ಅದು ಇನ್ನೊಂದಾಗುತ್ತೆ. ಫ್ರಾನ್ಸ್ ಈಗ ಅಂತ ಹೇಳಿದ್ರಲ್ಲ, ಏನ್ ಹೇಳಿದ್ರು ಜೆನ್ಸಿ ಅವರು? ಅಲ್ಲ, ಈಗ ಕೈ ನೀವೇ ಮಾತಾಡ್ಕೊಳ್ಳಂಗಿತ್ತಂದ್ರೆ ಆಚೆ ಯಾವ ಕೈ ಕೂರಿಸ್ತೀನಿ. ತೋರಿಸಿದ್ ನಿಮ್ಗೆ? ಯಾರು ಇರ್ಲಿ? ಹಾ. ನೀವೇ ಮಾತಾಡ್ಕೊಳ್ಳಂಗಿತ್ತಂದ್ರೆ ಬೇರೆ Sorry, ಜಾಗ ನಿಮ್ಗೆ ಇರ್ತದೆ. ಹೇಳಿ ನಮ್ದೇ ಸರ್. ಮಾತಾಡಿ. ನಾವು ನಿಮ್ಮ ನಿಖಿಲ್ ಕಡೆ ಬಾ- 1 hour ಗೆ ನೀವು ದಿನಪೂರ್ತಿ ಕೂತ್ಕೊಂಡು ಮಾತಾಡಿರಂತೆ. ನಿಖಿಲ್ ಕೇಳಿ, ಹೇಳಿ. simple ಇದೆ. ಡಿ ಕೆ ಶಿವಕುಮಾರ್ ಅವರ ಒಂದು ಟಿಪಿಕಲ್ ಸ್ಟೈಲ್ ಆಫ್ ಫಂಕ್ಷನಿಂಗ್ ಇದೆಯಲ್ಲ, ರೆಸಿಗ್ನೇಷನ್ ಕೊಟ್ರೆ 2 minutes ಅಲ್ಲಿ ಸ್ವೀಕಾರ ಮಾಡ್ತೀನಿ. ಇದು ಇಸ್ ಇಟ್ ಓಕೆ? ಅಥವಾ ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಬೇಸರಗೊಂಡವ್ರಿಗೆ ಮಾಡ್ಬೇಕು ಅಂತಿದ್ಯಾ? ಯಾಕಂದ್ರೆ ಎರಡು ನಿಮ್ ಪಕ್ಷದಿಂದಾನೇ ಬರ್ತಿರೋದು, ಮಾಡ್ತಿರೋದು ಅವರೇ, ಹಿಂಗ್ ಮಾಡ್ಬಿಡಿ ಅಂತ ಹೇಳ್ತಿರೋದು ನಿಮ್ಮವ್ರೆ. ಪ್ಲೀಸ್. This is interesting question. ನಮ್ಮ ಸಿಎಂ ಅವರು is very collaborative, is one of the best leaders. Nothing is interest for ಯಪ್ಪ, Congress. ಇವಾಗ ಹೇಳಿ ಕೆಲಸ ಬಿಡಿ. ಮಾಡಿದ್ರೆ ನೀವು ನಿಮ್ಮ ಪಟ್ಟ ಬಿಟ್ಟು ಇಲ್ಲಿ ಮಾತಾಡಿ. ನಿಖಿಲ್ ಭಾಯ್, ಲೆಟ್ ಹಿಮ್, ಅವ್ರ ಪಟ್ಟ ಇದೆಯಲ್ಲ ಅದು ಬಿಚ್ಬಿಟ್ಟು ಈ ಕಡೆ ಬರ್ಲಿ ಅವ್ರು, ಆಮೇಲೆ ಮಾತಾಡ್ಬೋದು. ಇಲ್ಲ ಬಿಡಿ, ರಾಜು ನಾವು ಅವರು. ಯಾರು ಕಾಂಗ್ರೆಸ್ ಅವರು ಇಲ್ಲ ಸರ್. ಹೇಳಿ, ಹೇಳಿ, ಹೇಳಿ. ಇವ್ರಿಗೆ ಗೆಲ್ಲೋದು ಅವಕಾಶ ಇಲ್ಲ. ಅದ್ ಬಿಟ್ರೆ ಅವ್ರಿಗೆ ಯೋಗ್ಯತೆನೇ ಯಾರಿಗೆ DK ಕಾಂಗ್ರೆಸ್ style of ಪಾರ್ಟಿ ಹತ್ರ function ಬರೋದು? ಆಗುತ್ತಾ? ಈಗ ಏನಿದೆಯಲ್ಲ, Mr. DK is one of the tallest leaders. I will tell you across the country. ಈ ದೇಶದಲ್ಲಿ ಎಲ್ಲ ನೀವು ಯಾವ ಮೂಲದಿಂದ ನೋಡಿದ್ರೇನು ಸ್ಟೈಲ್ ಬಗ್ಗೆ ಹೇಳಿ. ಅದೇ ಸ್ಟೈಲ್ ಹ್ಯಾಂಡಲ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿ. he has a ಒಂದು ಅಧಿಕಾರ ತಗೊಂಡ್ಬಿಡೋದಲ್ಲ ಸರ್, ಅಧಿಕಾರನ ಓಡಿಸ್ಬಿಡ್ತೀರಾ? ನಿಖಿಲ್ ಭಾಯ್, ಅಲ್ಲ, ಹೇಳಿ. ಹೇಳಿದ್ದು ಇಲ್ಲ, he has a great style. ಆ ಸ್ಟೈಲ್ ವರ್ಕ್ ಆಗ್ತದೆ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ. ಇವರು ಬಿಜೆಪಿಯವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಯಾವ್ದಾದ್ರು ಒಬ್ಬ ಅಯ್ಯೋ ಪಾಪ ಎಂತ ಏನ್ರಿ ಪಾಪ ಕೊಡ್ಬಿಡಿ, ಅವ್ರಿಗೆ ಏನಾದ್ರು ಒಂದು ಸ್ಥಾನಮಾನ ಕೊಡ್ಬಿಡಣ. ನೋಡಿ, ಇಲ್ಲ ಸರ್, ಇವತ್ತು ದ ರಿಯಲ್ ಚಾಣಕ್ಯ ಆಫ್ ಇಂಡಿಯಾ ಯಾರು ಅಂದ್ರೆ ಈ ಬಿಜೆಪಿ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಇಸ್ ಎ ಚಾಣಕ್ಯ ಅಂತ. ದಟ್ ಕೈಂಡ್ ಆಫ್ ಅ ಮೈಂಡ್ ಸೆಟ್ ಅವ್ರಿಗೆ ಇರೋದು. ಆ ಮೈಂಡ್ ಸೆಟ್, ಆ ಬ್ರೈನ್ ಮಾಡೋದಿಲ್ಲ, ಅವ್ರು ಬಿಡೋದಿಲ್ಲ. ಒಂದು ಸ್ಟೈಲ್ ಆಫ್ ಅಪ್ರೋಚ್ ಅದು ವರ್ಕ್ ಆಗ್ತಾ ಇದೆ. ವರ್ಕ್ ಆಗ್ತದೆ. He will come back in 2028. ಸಿಎಂ ಆದ್ಮೇಲೆ ಅಥವಾ ಸಿಎಂ ಆಗೋ ಮೊದ್ಲೇನೆ ಯಾವಾಗಿಂದ ಅವರು ಸಿಎಂ ಆಗ್ತಾರೆ ಕೇಳಕ್ ಅಂತ ಶುರು ಮಾಡಿದ್ರು, ಅವಾಗಿಂದನೇ ಅವರ ಸ್ಟೈಲ್ ಬದಲಾಗಿದೆ. ಅಂದ್ರೆ ಮೊದಲು ಜನರಲ್ಲಿ ಅಥವಾ ನಮ್ಮ ಮನಸ್ಸಲ್ಲಿ ಏನಿತ್ತು, ಡಿ ಕೆ ಶಿವಕುಮಾರ್ ಅಂದ್ರೆ ಬಹಳ ಏನು ಸ್ಟ್ರಾಂಗು, ಅಥವಾ ಅವರು ಎಲ್ಲದನ್ನು ಬಹಳ ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದಿದೆ. ಅದು ತುಂಬ ಬದಲಾಗ್ಬಿಟ್ಟಿದೆ. ಅವರು ಬಹುಶಃ ನಾನು ನೋಡ್ದಂಗೆ ಈ ತುಂಬ ಹಿಂದೆ ನಾವು ಈ ಸಿ ಎಮ್ಗಳಿಗೋಸ್ಕರ ಏನೆಲ್ಲ ಕಾಂಪಿಟೇಷನ್ ನಡೆದಿದೆ, ಯಾರ್ಯಾರು ಏನೇನು ಮಾತಾಡಿದ್ದಾರೆ ಎಲ್ಲ ನೋಡಿದ್ದೀವಿ. ಬಟ್ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗೋ ಮುಂಚೆ ಒಂದೇ ಒಂದು ಸರಿನೂ ಅವರು ಒಂದು ಇಂಬ್ಯಾಲೆನ್ಸ್ ಅಥವಾ ಇಂಪೇಷಂಟ್ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಅವರು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನ ಮಗ ಮಾತಾಡಿದ್ರು, ಇಲ್ಲ ಅವರೇ ಹೈಕಮಾಂಡು, ಅವ್ರು ಹೇಳಿದ್ಮೇಲೆ ಆಯಿತು, ಅವ್ರ ಅಪ್ಪನೇ ಸಿ ಎಮ್ ಅನ್ನೋ ಸ್ಟೈಲಲ್ಲಿ ಹೇಳಿದ್ರು ಬಿಟ್ಟರೆ ಇನ್ನೇನು ಅವರು ಅದಕ್ಕೆ ತಿರುಗುತ್ತರ ಕೊಟ್ಟಿಲ್ಲ. ಸಿ ಎಮ್ ಆದಮೇಲೂ ಅಷ್ಟೇ ಅವರು ನಮ್ಮ ಪತ್ರಕರ್ತರ ಜೊತೆ ಸಭೆ ಕರೆದಾಗ್ಲೂ ಹೇಳಿದರು, ಅವ್ರ ವರ್ತನೆಯೂ ಹಾಗೆ ಇದೆ. ಏನಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಕೋನದಿಂದಲೇ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಇನ್ಕ್ಲೂಡಿಂಗ್ ಚೆನ್ನಮ್ಮ ಅವರು ನಿಧನರಾದಾಗ ಅವ್ರು ಏನು ಮಾಡಿದ್ರು, ಅವರ ಬಿಹೇವಿಯರ್ ಅದನ್ನೇ ತೋರಿಸುತ್ತೆ. ಯಾಕಂದರೆ ಅದಕ್ಕೂ ಹಿಂದಿನ ದಿವಸ ಸ್ವಲ್ಪ ದಿವಸ ಮುಂಚೆ ಅಷ್ಟೇ ಅವ್ರದ್ದು ಏನೇನು ಬಿಡದಿ ವಿಚಾರದಲ್ಲಿ ಆಗಿತ್ತು ಅನ್ನೋದು ಗೊತ್ತಿದೆ. ಆದ್ರೂ ಅವರು ಚೆನ್ನಮ್ಮ ಅವ್ರು ತೀರ್ಕೊಂಡಾಗ ಒಬ್ಬ ಸಿ ಎಮ್ ಆಗಿ ಎಷ್ಟು ಗೌರವಯುತವಾಗಿ ಹೇಗೆ ನಡ್ಕೋಬೇಕು ಅದೇ ಆ್ಯಂಗಲಿಂದ ನಡ್ಕೊಂಡು ಅವ್ರು ನಡ್ಕೊಂಡಿರೋ ಉದ್ದೇಶ ಏನು ಅಂತಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಲ್ಲೇ ಇದ್ದಾರೆ. ಅದೇ ಅವರ ವರ್ತನೆ ಹಂಗೆ ಇದೆ. ಬಟ್ ಈ ಸ್ಟೈಲ್ ಏನ್ ಚೇಂಜ್ ಆಗಿದೆಯಲ್ಲ, ಈ ಬಹು ಆಯಾಮದ ಬೇಗುದಿಗಳನ್ನ ಒಂದಲ್ಲ ಎರಡಲ್ಲ ನೀವು ಹತ್ತಾರು ರೀತಿನಲ್ಲಿ ನೋಡ್ಬೋದು. ಈಗ ನೆಕ್ಸ್ಟ್ ಅಲೆ ಎಲ್ಲಿ ಬರುತ್ತೆ, ನೆಕ್ಸ್ಟ್ ಅಲೆ ಎಲ್ಲಿ ಬರುತ್ತೆ ಅಂದ್ರೆ ಅಸಮಾಧಾನದ್ದು ಪೋರ್ಟ್ಫೋಲಿಯೋ ಹಂಚಿಕೆ ಆದಾಗ ಬರುತ್ತೆ. ನಾನು ಈಗಲೇ ಹೇಳಿದೆ ನಿಮ್ಗೆ 22 ಖಾಲಿ ಇದೆ ಇನ್ನು ಕೊಡೋದಕ್ಕೆ, 19 ಜನ ಇರೋದು. ಆದ್ರೂ ಅಲ್ಲಿ ಒಂದು ಪ್ರಬಲ ಖಾತೆ ಅಂತ ಅನ್ಸ್ಕೊಳ್ಳೋದು ಕೇವಲ 10 ಅಷ್ಟೇ. ಅದನ್ನ ನಾನು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ಬೋದು. ಎಲ್ಲರೂ ಪ್ರಬಲ ಖಾತೆ ಅಂದ್ರೆ ಹೆಂಗೆ ಪ್ರಬಲ ಹೇಳಿ ನೀವು? ಅದೇ ಬಜೆಟ್ ಅಲೋಕೇಶನ್, ಸ್ಪೆಂಡಿಂಗ್ ಪವರ್, ಮೂಲ ಬರೋದು ಅಲ್ಲಿಗೇನೆ. ಆಮೇಲೆ ಜನರ ಮಧ್ಯೆ ಹೋಗಿ ಕೆಲಸ ಮಾಡೋ ಅವಕಾಶ ಇದೆ. ಜನರಿಗೆ ನೀವು ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಪ್ರಬಲ ಖಾತೆ ಯಾವುದು ಅಂತಂದ್ರೆ
ಸಮಾಜ ಕಲ್ಯಾಣ ಆಗ್ಬೋದು, ಸಮಾಜ ಕಲ್ಯಾಣ ಆಗ್ಬೋದು, ಫುಡ್ Food ಅಂಡ್ and ಸಿವಿಲ್ civil ಸಪ್ಲೈ supplies ಆಗ್ಬೋದು, ಆಗ್ಬೋದು, ಕೃಷಿ ಆಮೇಲೆ ಆಗ್ಬೋದು, ನೀರಾವರಿ, ರೈತ ಸಮುದಾಯಕ್ಕೆ ಹತ್ರ ಹೋಗ್ಬೋದು, ನೀರಾವರಿಗೆ ಹೋಗ್ಬೋದು. ನೀರಾವರಿ ಆಗ್ಬೋದು. ಬಟ್ ಎಲ್ಲರೂ ಹೊಡೆದಾಟ ನಡೆದು ಯಾವುದಕ್ಕೆ ಹೆಚ್ಚಿಗೆ ಬಜೆಟ್ ಇದೆ ಅದಕ್ಕೆ ಬಿಟ್ರೆ ನಾನು ಜನರಿಗೆ ಕೆಲಸ ಮಾಡೋದಕ್ಕೆ ಅಥವಾ ರಾಜ್ಯಕ್ಕೆ ನಾನು ಒಳ್ಳೆ ಪ್ರಾಜೆಕ್ಟ್ ತರ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ ಆದ್ರಷ್ಟಿಂದ ಯಾರ್ದೋ ಹೊಡೆದಾಟ ಇಲ್ಲ. ಅದು ತುಂಬಾ ಬೇಜಾರನ್ನ ಸಂಗತಿ. ಪ್ಲಾನಿಂಗ್ ಅಂಡ್ ಸ್ಟಾಟಿಸ್ಟಿಕ್ಸ್ ಯಾರಿಗೂ ಬೇಡ. ನಂಗೆ ಬೇಕು. ಆಕಾಂಕ್ಷಿ ಇಲ್ಲೊಬ್ರು ಇದ್ದಾರೆ, ಇದನ್ನೇ ಹ್ಯಾಂಡಲ್ ಮಾಡೋದು ಈಗ. ನೋಡಿ ಈ ರೀತಿ ಆಕಾಂಕ್ಷಿಗಳು ಉಟ್ಕೊಂಡ್ಬಿಟ್ರೆ, ನಾಗೇಂದ್ರ ಅವರೇ ನಾನು ನಿಮ್ಗೆ ಕೇಳೋದು, ವಿರೋಧ ಪಕ್ಷವಾಗಿ ಗೋವಿಂದರಾಜ್ ಅವರು, ನಾಗೇಂದ್ರ ಅವರು ಇಷ್ಟೆಲ್ಲ ನಡೆದೋಯ್ತು. ನಿಮ್ಮ ಒಗ್ಗಟ್ಟನ್ನ ನಾವು ಇಲ್ಲಿ ಜನರಿಗೋಸ್ಕರ ನಾವು ನೋಡ್ಲೇ ಇಲ್ವೇ? ಜನ ಕೂಡ ಅದನ್ನ ನಿರೀಕ್ಷೆ ಮಾಡ್ತಾರೆ. ಗೋವಿಂದರಾಜ್ ಅವರೇ, ಜನ ಕೇಳ್ತಿದ್ದಾರೆ ಯಾಕೆ ವಿರೋಧ ಪಕ್ಷ ಮಾತಾಡ್ತಾನೆ ಇಲ್ಲ, ವಿರೋಧ ಪಕ್ಷ ಎಲ್ಲಿದೆ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಈಗ. ನೋಡಿ, ನಾವು ಈ ಕ್ಯಾಬಿನೆಟ್ ಗೊಂದಲನ ಜನರಿಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಸರಿಯಾಗಿ ಮಳೆ ಬಂದಿಲ್ಲ, ನೀರು ಸಿಗ್ತಾ ಇಲ್ಲ, ಇದು ಯಾಕೆಂದರೆ ಇವತ್ತು ಬೆಳೆ ಬೆಳೆಯೋಕೆ ರೈತರಿಗೆ ಆಗ್ತಾ ಇಲ್ಲ. ಈ ವಿಚಾರ ಇಟ್ಕೊಂಡು ನಾವು ಜಿಲ್ಲೆನಲ್ಲಿ ಇವತ್ತು ನಾಯಕರುಗಳು ರೈತರನ್ನ ಭೇಟಿ ಮಾಡಿ ಅವರು ಏನು ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲವನ್ನು ಮಾಹಿತಿ ಕಲೆಕ್ಟ್ ಮಾಡಿ ಸರ್ಕಾರವನ್ನು ಗಮನ ಸೆಳೆಯುವಂಥ ಕೆಲಸಕ್ಕೆ ನಾವು ಹೋಗ್ತಾ ಇದ್ದೀವಿ. ಆದರೆ ಇವತ್ತು ಇರ್ತಕ್ಕಂಥ ಸರ್ಕಾರ ಕಳೆದ 3 ತಿಂಗಳಿಂದ ರೈತರು ಇಷ್ಟೆಲ್ಲ ಸಮಸ್ಯೆಗಳು ಅನುಭವಿಸ್ತಾ ಇದ್ರು, ಅವ್ರಿಗೆ ಪರಿಹಾರ ಏನು ಕೊಡಬೇಕು, ಎಲ್ಲಿ ಸಭೆ ಮಾಡಬೇಕು, ಯಾರನ್ನು ಭೇಟಿ ಆಗಬೇಕು ಅಂತ ಹೇಳ್ಬಿಟ್ಟು ಯಾವುದನ್ನು ತಲೆ ಕೆಡಿಸ್ಕೊಂಡ್ಮೇಲೆ ಇವ್ರದ್ದು ಯಾವುದೋ ಒಂದು ರೀತಿಯಲ್ಲಿ ಓಡ್ತಾ ಇದ್ದಾರೆ. ಅದು ಯಾವ ಕಡೆ ಓಡ್ತಾ ಇದ್ದಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದ್ ನಿಮಿಷ ಇವತ್ತು ಈ ರೀತಿ ಸಮಸ್ಯೆಗಳು ಇಟ್ಕೊಂಡು ಇವ್ರ ಕ್ಯಾಬಿನೆಟ್ ಗೊಂದಲನ ನಾವು ಎಲ್ಲ ಜನರಿಗೆ ಹೇಳೋದ್ಕಿಂತ ಸಮಸ್ಯೆಗಳು ಏನಿದೆ ಅಂತ ಹೇಳ್ಬಿಟ್ಟು ಜನರಿಗೆ ನಾವು ಇವತ್ತು ಸರ್ಕಾರಕ್ಕೆ ಹೇಳುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ಸರ್ಕಾರ ಕಳೆದ 3 ವರ್ಷದಿಂದ ಏನಾದ್ರೂ ಒಂದು ಸಾಧನೆ ಮಾಡಿರೋ ಪಟ್ಟಿಗಳು ಹೇಳ್ರಪ್ಪ ರೈತರ ವಿಚಾರವಾಗಿ, ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಯಾರಿಗೂ ಇಲ್ಲ. ನಿಮ್ಮ MLA ಕೇಳಿ, ಅವ್ರನ್ನೇ ಕೇಳ್ಬಿಟ್ರೆ ಇಲ್ಲಪ್ಪ ನಾವ್ ಯಾವ್ದೋ ಒಂದು ಗ್ಯಾರಂಟಿ ಅನೌನ್ಸ್ ಮಾಡಿದ್ರೆ ಎಲ್ಲ ಮಲ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ತಾರೆ ಬಿಟ್ರೆ ಅವ್ರಿಗೆ ಕೆಲಸನೇ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ MLA ಹೇಳ್ತಾ ಇದಾರಲ್ಲ. ಈ ಪರಿಸ್ಥಿತಿ ಸರ್ಕಾರ ನಡೀತಾ ಇದೆ. ಇವತ್ತು 138 ಕೊಟ್ರಲ್ಲ, ಯಾಕೆ ನಾವು ಸರ್ಕಾರಕ್ಕೆ ಈ 138 ಕೊಡ್ಬೇಕಾಯ್ತು ಹೇಳ್ಬಿಟ್ಟು ಇವತ್ತು ಮತದಾರ ಮತ್ತೆ ಜನರು ಇವತ್ತು ಸಂಖ್ಯಾಬಲ ಒಂದು ರೀತಿ ಅಸ್ತ್ರ ಆಗೋಯ್ತು ಅಂತ ಸರ್ಕಾರಕ್ಕೆ. ದೇ ಆರ್ ನಾಟ್ ವರಿಡ್. ಏನ್ 5 ಜನ 10 ಜನ ಬಂಡಾಯ ಹೇಳ್ತೀರಾ, ಹೇಳ್ರಿ, ರಿಸೈನ್ ಮಾಡ್ತೀರಾ, ಮಾಡ್ರಿ. ನಾನು ನಿನ್ನೆನೂ ಈ ಪ್ರಶ್ನೆ ಕೇಳಿದ್ದೆ. ಸಂಖ್ಯಾಬಲನೇ ಒಂದು ಅಸ್ತ್ರ ಆಗೋಯ್ತು ಸರ್ಕಾರಕ್ಕೆ. ಅಸ್ಥಿರ ಆಗೋದಿಲ್ಲ. ಯಾರೋ ಒಬ್ರಿಬ್ರು ಈಗ ಹಿಂದೆಲ್ಲ ಈಗ ಏನು ಅಂದ್ರೆ ಯಡಿಯೂರಪ್ಪನವರು ಇದ್ದಾಗ ಅವ್ರಿಗೆ 102, 103 ಸೀಟ್ ಬಂದು ಬಹುಮತ ಸಾಬೀತುಪಡಿಸೋದಕ್ಕೆ ಏನೇನಾಯ್ತು ಎಲ್ಲರೂ ನೋಡಿದ್ವಿ. ಇವತ್ತು ಯಾಕೆ ಇಷ್ಟು ಬಲಿಷ್ಠವಾಗಿ ಅವರು ಅದನ್ನ ಹ್ಯಾಂಡಲ್ ಮಾಡಬಹುದು ಅಂತಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಸೀಟ್ ಇರೋದ್ರಿಂದ. ಸೊ ಸುಭದ್ರವಾದ ಸರ್ಕಾರ ಇರೋದು ರಾಜ್ಯದ ಹಿತದೃಷ್ಟಿಯಿಂದ ಬಹಳ ಒಳ್ಳೇದು. ಯಾರೋ ಒಬ್ರಿಬ್ರು ಇಡೀ ರಾಜ್ಯ ಸರ್ಕಾರವನ್ನ ಆಟ ಆಡ್ಸೋದಕ್ಕೆ, ಪಾರ್ಟಿಯನ್ನ ಆಟ ಆಡ್ಸೋದಕ್ಕೆ ಅವಕಾಶ ಇರಲ್ಲ. ಸೊ ಅದು ಬಹಳ ಒಳ್ಳೇದು. ಆದ್ರೆ ಇವತ್ತು ವಿರೋಧ ಪಕ್ಷಗಳಿಗೆ ನಂದೊಂದು ಬಹಳ ಒಂದೇ ಅಂಶದ ಪ್ರಶ್ನೆ ಇದೆ. ಏನಂತಂದ್ರೆ ಬೇರೆ ಎಲ್ಲ ಬರ ನೆರೆ ಎಲ್ಲ ಇರ್ಬೋದು, ಆದರೆ ಒಬ್ಬ ಏನು ಅವ್ಯವಹಾರದಲ್ಲಿ ರಾಜೀನಾಮೆ ಕೊಟ್ಟಿರೋರನ್ನ ವಾಪಸ್ ಮಾಡಿದ್ರೆ ಬಲಿಷ್ಠವಾದ ವಿರೋಧ ಪಕ್ಷ ನಿಜವಾಗ್ಲೂ ಇದ್ದಿದ್ದೆ ಹೋದಾದ್ರೆ ಅವ್ರನ್ನ ತೆಗೆಸ್ಬೋದಿತ್ತು. ಈಗ ಹೈಕಮಾಂಡ್ ಕೊಟ್ಟಿದ್ದು ಇಬ್ಬರನ್ನ ಚೇಂಜ್ ಮಾಡಿದಾರಲ್ವಾ, ಇದನ್ನ ಒಂದು ನಮ್ಮ ವಿರೋಧ ಪಕ್ಷಗಳು ಯಾಕೆ ಚೇಂಜ್ ಮಾಡ್ಸಕ್ ಆಗ್ತಾ ಇಲ್ಲ? ಮಾಡ್ಬೋದಲ್ವಾ? ವಿರೋಧ ಪಕ್ಷದವ್ರ ಕೆಲಸ ತಾನೇ ಅದು, ಅದನ್ನ ಮಾಡ್ಬೋದು. ಅವ್ರು ಮಾಡ್ಲಿಲ್ಲ ಅಂತ ನಾಗೇಂದ್ರ ಅವ್ರೆ ಅಲ್ಲಿಂದಾನೇ ಶುರು ಮಾಡ್ಬಿಡಿ. ನಿಮಗೆ ನಿಜವಾಗ್ಲೂ ಅವಕಾಶ ಇದ್ದಿದ್ದು ಎಲ್ಲಿ? ನಾಗೇಂದ್ರ ಅವ್ರನ್ನ ಏನು ಒಳಗೆ ತಗೊಂಡಿದ್ದಾರೆ ಸಂಪುಟದಲ್ಲಿ, ನಿಜವಾದ ಅವಕಾಶ ಇತ್ತು ವಿರೋಧ ಪಕ್ಷಗಳಿಗೆ. ಬಟ್ ನೀವು ಚಾಚು ಅನ್ಲಿಲ್ಲಪ್ಪ. ಅಲ್ಲ, ಇವತ್ತು ಜನ ನೋಡ್ತಾ ಇದ್ದಾರೆ. 7 ಕೋಟಿ ಜನ 136 ಮ್ಯಾಂಡೇಟ್ರಿ ಕೊಟ್ರಲ್ಲ, ಇವರ ಒಂದು ಪರಿಸ್ಥಿತಿನ ಇತ್ತು, ಹೀನಾಯ ಪರಿಸ್ಥಿತಿ ಜನ ಮಾತಾಡ್ತಾ ಇದ್ದಾರೆ. ಇವ್ರಿಗೆ ಅಧಿಕಾರಕ್ಕೋಸ್ಕರ ಒದ್ದಾಡಕ್ಕೆ ಬಂದಿದ್ದಾರೆ, ಜನ ಸೇವೆ ಮಾಡಕ್ಕೆ ಬಂದಿಲ್ಲ. ಜನನ ಆಗಲೇ ಕಣ್ಣೀರಾಕ್ಸಕ್ಕೆ ಬಂದಿರೋಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಾರೆ. ಇವತ್ತು ನೋಡಿ ನೀವು ಈ ಕ್ಯಾಬಿನೆಟಲ್ಲಿ 36 ಜನ ಸಚಿವರಲ್ಲಿ ಜಮೀರ್ ಅಹಮದ್ ಅವ್ರನ್ನ ಎಳೆಯಾಗಿ ಬಿಚ್ಚಿಟ್ಟವ್ರು ಯಾರು? BR ಪಾಟೀಲ್ ಅವರು ವಸತಿ ಗೃಹ ಸಚಿವರಾಗಿದ್ದಾಗ ಎಷ್ಟೆಷ್ಟು ಮೋಸ ಮಾಡಿದ್ದಾರೆ, ಎಷ್ಟೆಷ್ಟು ಮನೆ ಹಗರಣಗಳು ಮಾಡಿದ್ದಾರೆ ಅಂತೇಳಿ ಅಷ್ಟು ಸಂಕ್ಷಿಪ್ತವಾಗಿ ಬಿಚ್ಚಿಟ್ಟಂಥ BR ಪಾಟೀಲ್ ಅವರು ಸ್ವತಃ ಕಾಂಗ್ರೆಸ್ ಪಕ್ಷದ MLA ಇವತ್ತು ಅವ್ರು ಕ್ಯಾಬಿನೆಟ್ ಇಟ್ಕೊಂಡಿದ್ದಾರೆ. ಇವತ್ತು ನೀವು ನಾಗೇಂದ್ರ ಬಗ್ಗೆ ಮಾಡ್ತಿದ್ದೀರಿ, ನಾಗೇಂದ್ರ ಜೈಲ್ಗೆ ಹೋಗಿರೋನು ಕರ್ಕೊಂಬಂದು ಕ್ಯಾಬಿನೆಟ್ ಇಟ್ಕೊಂಡಿದ್ದೀರಿ. ಇವತ್ತು ಗುಬ್ಬಿ ಶ್ರೀನಿವಾಸ್ ಅವ್ರು ಹೇಳ್ತಾರೆ ಇವತ್ತು ಗಾಡ್ ಫಾದರ್ ಇರಬೇಕು, ಇಲ್ಲ ದುಡ್ಡು ಇರಬೇಕು, ಇಲ್ಲ ತಲೆ ಹೊಡಿಬೇಕು, ಇವ್ರು ಮಾತ್ರ ಇವತ್ತು ಸಚಿವ ಸ್ಥಾನ ಅಂತ ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿ ಮಗ ಆಗಬೇಕು. ಇದನ್ನ ಯಾರು ಹೇಳ್ತಾ ಇದ್ದಾರೆ? ಗುಬ್ಬಿ ಶ್ರೀನಿವಾಸ್ ಹೇಳ್ತಾರೆ. ಇವತ್ತು TB ಜಯಚಂದ್ರ ಅವ್ರು ಏನು ಹೇಳ್ತಾ ಇದ್ದಾರೆ? ಇವತ್ತು ನಾನು 50 ಇಂದ 60 ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ಇವತ್ತು ನಾನು ಕ್ಷೇತ್ರ ಜನಕ್ಕೆ ಮುಖ ಮಾಡೋಕ್ಕಾಗ್ತಾ ಇಲ್ಲ, ಉತ್ತರ ಕೊಡೋಕ್ಕಾಗ್ತಾ ಇಲ್ಲ, ಈ ಕ್ಯಾಬಿನೆಟ್ ಅಲ್ಲಿ ಇರಬೇಕೋ ಬೇಡ ಅಂತ ಯೋಚನೆ ಮಾಡ್ಕೊಂತ ಕ್ಷೇತ್ರ ಜನ ನಿರ್ಧಾರ ಅನ್ನೋ ಪರಿಸ್ಥಿತಿ ಬಂದಿದ್ದಾರೆ. ದೇಶಪಾಂಡೆ ಅವರು ಇವತ್ತು ಬ್ರಾಹ್ಮಣನ ಒಂದು ಸಮುದಾಯ ಇವತ್ತು ಕಡೆಗಣಿಸ್ತಾ ಇದ್ರಲ್ಲ ನೀವು. ಇವತ್ತು ರಾಜ್ಯದಲ್ಲಿ ಇವತ್ತು ದಲಿತರಿಗೆ 10 ಸ್ಥಾನಮಾನ ಕೊಟ್ಟಿದ್ದೀರಿ, ಇವತ್ತು ಲಿಂಗಾಯತರಿಗೆ 7 ಸ್ಥಾನ ಕೊಟ್ಟಿದ್ದೀರಿ, ಹಿಂದುಳಿದ ಜನಾಂಗಕ್ಕೆ ಒಕ್ಕಲಿಗರಿಗೆ 6 ಕೊಟ್ಟಿದ್ದೀರಿ, ಅಲ್ಪಸಂಖ್ಯಾತ 4 ಕೊಟ್ಟಿದ್ದೀರಿ. ಆದ್ರೆ ಬ್ರಾಹ್ಮಣರಿಗೊಂದಿಲ್ಲ. ಇವತ್ತು ಮೀಸಲಾತಿ ಬಗ್ಗೆ ಮಾತಾಡ್ತಾರೆ, ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ಮೀಸಲಾತಿ ಬಗ್ಗೆ ಮಾತಾಡ್ತಾರೆ, ಮಹಿಳಾ ಮೀಸಲಾತಿ ಬಗ್ಗೆ ಏನ್ ತಗೊಂಡಿದ್ದಾರೆ
ಇದಾರೆ ಆಯ್ತು. ಒಂದ್ 2-3 ಕ್ಯಾಬಿನೆಟ್ ಕೊಡ್ಬೋದಾಗಿತ್ತಲ್ಲ. ಇವತ್ತು ಕಾಂಗ್ರೆಸ್ ಗೋಮುಖ ವ್ಯಾಘ್ರ ಇವತ್ತು ರಾಜ್ಯ ತೋರಿಸ್ತಾ ಇದ್ದಾರೆ. ಇವತ್ತು 1 minute ನೋಡಿ ಸರ್, ಇವರು ಗೋವಿಂದ ರಾಜ್ ಅವ್ರು ನಮ್ಮ ಮೇಲೆ ಫಿಂಗರ್ ಪಾಯಿಂಟಿಂಗ್ ಮಾಡ್ತಾವ್ರಲ್ಲ. ಆಸಾಮಲ್ಲಿ ಏನಾಗ್ತಾ ಇರೋದು? ರಾಜ್ಯದ ಬಗ್ಗೆ ಮಾತಾಡಿ. ರಾಜ್ಯದ ಬಗ್ಗೆ ಮಾತಾಡಿ. ಜನ ಇವತ್ತು ಇಲ್ಲಿ ಸೇರಿಸ್ತಾರೆ, ನಾವು ನೋಡೋಣ. 30 seconds ಅಲ್ಲಿ ನೋಡೋಣ. ನಾವು ರಾಜ್ಯದ ಸರ್ ಅಲ್ಲಿ ಜನ ಸಾಯ್ತಾವ್ರೆ. ಅಲ್ಲರೇ, ಕರ್ನಾಟಕ ಏ, ಕಾಂಗ್ರೆಸ್ ಗೋವಿಂದ ರಾಜ್ ಅವ್ರೆ, ಇರ್ಲಿ ಒಂದ್ ನಿಮಿಷ, ಬರ್ತೀನಿ. I'll tell you, listen, ಈ ಕೇಳ್ರಿ ಸ್ವಲ್ಪ, ಅಲ್ಲಿ ಜನ ಏನ್ ಸಾಯ್ತಾವ್ರೆ. ಕೇಳ್ತಾರೆ? ಇಲ್ಲಿ ಆಂಧ್ರದಲ್ಲಿ ಹೊಸ ಸಂಪುಟ ಬಂದೈತೆ, ಹೊಸ ಯೋಜನೆ ತರ್ತಾ ಇದ್ದೀವಿ ಅಂತ ಆದ್ರೆ ಇದ್ರೆ ಏನ್ರಿ first ರಾಜ್ಯಕ್ಕೆ? ಡಾನ್ಸ್ ಮಾಡಿದ್ರೆ ನಿಮ್ಮ ಪ್ರಧಾನಿಯಲ್ಲಿ Dance ರಾಹುಲ್ ಗಾಂಧಿ ಮಾಡ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ. ಅಧಿಕಾರ ಬೇಕಂದ್ರೆ ನನ್ನ ಹತ್ರ ಸಮಯ ಇರೋದು ಅಷ್ಟೇ. ನಿಜಾಮ್ ಅವರು 1 ನಿಮಿಷ ಕೊಟ್ಟೆ, ನೀವು ಟು ದ ಪಾಯಿಂಟ್ ಬರ್ಲಿಲ್ಲ. ಬಟ್ ದಟ್ಸ್ ಆಲ್ ದ ಟೈಮ್ ಐ ಹ್ಯಾಡ್. ಥ್ಯಾಂಕ್ ಯು ನಿಜಾಮ್ ಅವರೇ, ನಾಗೇಂದ್ರ ಅವರೇ, ವಿನಾಯಕ್ ಭಟ್ರೆ, ಗೋವಿಂದರಾಜ್ ಅವರೇ, ಧನ್ಯವಾದ. ನನ್ನ ಸಮಯ ಇದ್ದಿದ್ದು ಅಷ್ಟೇ. ದ ಕ್ಲಾಕ್ ನಿಮಗೆ ಕೊಟ್ಟೆ 1 ನಿಮಿಷ, ನೀವು ಹೇಳಲಿಲ್ಲ. ಇದಾಗಿತ್ತು ಇವತ್ತಿನ ಚರ್ಚೆ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ PNS ವಿಸ್ತಾರ, ನೇರ ನಿಖರ ಜನಪರ.